ಬೆಂಗಾಲ್ ಕೇವಲ ಮಾತ್ರ ಚುನಾವಣೆ ಆಗಿರಲಿಲ್ಲ, ಕೇಂದ್ರ ವರ್ಸಸ್ ರಾಜ್ಯ ಅಂದರೆ ಕೇಂದ್ರದ ಬಿಜೆಪಿ ವರ್ಸಸ್ ರಾಜ್ಯದ ತೃಣಮೂಲ ಕಾಂಗ್ರೆಸ್ ನಡುವಿನ ಹೋರಾಟವಾಗಿತ್ತು. ಮಮತಾ ವರ್ಸಸ್ BJP ಏನು ಒಂದು ಹೋರಾಟ ನಡೆದಿದೆಯಲ್ಲ, ಆ ಹೋರಾಟ ಕೇವಲ ಒಂದು ಚುನಾವಣೆ ಆಗಿಲ್ಲ, ಅದೊಂದು ಪ್ರತೀಕಾತ್ಮಕ ಹೋರಾಟ ಅಂತ BJPನೂ ಭಾವಿಸಿದೆ. ಎಲೆಕ್ಷನ್ ಕಮಿಷನ್ನು, ಸೆಂಟ್ರಲ್ ಫೋರ್ಸಸ್ಸು, ಈವನ್ ಸುಪ್ರೀಂ ಕೋರ್ಟ್ ಈ ಎಲೆಕ್ಷನ್ನ ಸಂದರ್ಭದಲ್ಲಿ ಅದು ನೇರವಾಗಿ ಅದು BJP ಜೊತೆಗೆ ಸೈಡ್ ಮಾಡ್ತು ಅಂತ ಹೇಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಈ ರಾಜ್ಯಗಳು ವಿಸಿಟ್ ಪೋಲ್ ಮಾಡೋದು ತುಂಬ ಕಷ್ಟ ಆಗಿದೆ. ಆಮೇಲೆ ಬಾಂಗ್ಲಾ ಇವತ್ತು ಏನು ಥಿಂಕ್ ಮಾಡುತ್ತೆ, ಅದು ನಂತರದ ದಿನಗಳಲ್ಲಿ ಇಡೀ ದೇಶ ಥಿಂಕ್ ಮಾಡುತ್ತಂತ ಅದ್ಭುತ ಥಿಂಕರ್ಸ್ಗಳನ್ನು ಹೋರಾಟಗಾರರು ಕೊಟ್ಟನ ಈ ಸ್ಥಿತಿಗೆ ಇವತ್ತು ಇದರಲ್ಲಿ SIR ಎಷ್ಟು ಪಾತ್ರ ವಹಿಸ್ತಾ ಇದೆ, ಇಮೇಜ್ ವೋಟಿಂಗ್ ಹೇಗಾಗಿದೆ. ಮೋದಿ ಮೀಡಿಯಾ ಮತ್ತು ಮೋದಿ ಎಕ್ಸಿಟ್ ಪೋಲ್ಗಳು ರಾತ್ರಿ ನೀವು ಘಟನೆಗಳನ್ನ ನೀವೇ ಸೃಷ್ಟಿ ಮಾಡೋದು, ಯುದ್ಧ ನಡೆಯುತ್ತೆ, ಮೊದಲು ಸ್ಟೋರಿ ಬರೆದು ಆಮೇಲೆ ಘಟನೆ ನಡೆಸ್ತಾ ಇದ್ರು. ಸೊ ಆ ಪ್ರಕಾರ ಇದು ಎಕ್ಸಿಟ್ ಪೋಲ್ಗಳು ನಡೀತಾ ಇದೆ. ಇವರು ಮನುಸ್ಮೃತಿನ ದೇಶದ ಸಂವಿಧಾನ ಆಗಬೇಕು ಅಂತ ಹೇಳಿದಾಗೆ, ಸೊ ಇದು ಈ ಥರ ಆಲೋಚನೆ ಮಾಡೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಬರ್ತಾ 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 ಮತಾಧಿಕಾರನ ಕಿತ್ಕೊಳ್ಳೋವಂಥದ್ದು, ಭಾಳ ಸೆಲೆಕ್ಟೆಡ್ ಫ್ಯೂ ಮಾತ್ರನೇ ಮತನ ಚಲಾಯಿಸುವಂಥ ಒಂದು ಸಿಸ್ಟಮ್ನ ಜಾರಿಗೆ ತರಬೇಕು ಅನ್ನೋದು ಅವರ ಗುರಿ ಮತ್ತು ಉದ್ದೇಶ. BJP ಮತ್ತು ಚುನಾವಣಾ ಆಯೋಗಕ್ಕೆ ಅಂದರೆ ಇವತ್ತು BJP ಮತ್ತು ಚುನಾವಣಾ ಆಯೋಗ ಅನ್ನೋದನ್ನು ಒಟ್ಟೊಟ್ಟಿಗೆ ಮಾತಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಚುನಾವಣಾ ಆಯೋಗ ನಮ್ಮದು ಅಂತ ಎಲೆಕ್ಷನ್ ಕಮಿಷನ್ ಆಫ್ ದಿ ಇಂಡಿಯನ್ ಗೌರ್ಮೆಂಟ್ ಅಲ್ಲ, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದನ್ನು ನೀವು ನಿಮ್ಮ ಮನೆ ಮಗವನು ನಿಮ್ಮದೇ ನಿಮ್ಮ ಮನೇಲಿ ಕೆಲಸ ಮಾಡೋ ಥರದಲ್ಲಿ ನಿಮ್ಗೆ ಬೇಕಾದಂಗೆ ಬದಲಾಯಿಸ್ಕೊಳ್ಳೋ ಥರದಲ್ಲಿ ಹೋಗ್ಬಿಟ್ರೆ ವಾಟ್ ಕೈಂಡ್ ಆಫ್ ಡೆಮಾಕ್ರಸಿ ಇಸ್ ದಿಸ್? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಸುನೀಲ್ ಸೆಸೆ. ಪಂಚ ರಾಜ್ಯಗಳ ಚುನಾವಣೆಯ ಮೊದಲ ಹಂತ ಮುಕ್ತಾಯವಾಗಿದೆ. ಈಗ ಏನಿದ್ರು ಫಲಿತಾಂಶಕ್ಕಾಗಿ ಮಾತ್ರ ಕಾಯಬೇಕಾಗಿದೆ. ಅದು ಮೇ 4ಕ್ಕೆ ಫಲಿತಾಂಶ ಬಂದಿದೆ. ಎಕ್ಸಿಟ್ ಪೋಲ್ನ ಹಾವಳಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತವೆ, ಏನಿಲ್ಲ, ಅಲ್ಲಿ ಗ್ರೌಂಡ್ ಸ್ಥಿತಿ ಏನಿದೆ ಅಂತ ಚರ್ಚಿಸಲಿಕ್ಕೆ ನಾವು ನಿಮ್ಮೊಂದಿಗಿದ್ದೇವೆ. ನಮ್ಮ ಜೊತೆ ಇವತ್ತು ಪ್ಯಾನಲ್ನಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಮುಖ್ಯವಾಗಿ ಹಿರಿಯ ಪತ್ರಕರ್ತರು, ಡೆಲ್ಲಿಲಿದ್ದು ಇಲ್ಲಿ ದೇಶದ ರಾಜಕೀಯ ಆಳಾಗಲವನ್ನು ಬಲ್ಲ ಟಿ ಉಮಾಪತಿ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಅದ್ರ ಜೊತೆಗೆ ಈ ದಿನ .comನ ಕಮ್ಯುನಿಟಿ ಹೆಡ್ ವಾಸು, ರಾಜಕೀಯ ವಿಶ್ಲೇಷಕರಾದ ಡಾಕ್ಟರ್ ವಾಸು HV ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಆಮೇಲೆ ಈ ದಿನ .comನ ರಿಸರ್ಚ್ ವಿಭಾಗದ ಮುಖ್ಯಸ್ಥರಾಗಿ ಸರ್ವೆಯನ್ನು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಕಂಡಕ್ಟ್ ಮಾಡಿದ ಭರತ್ ಹೆಬ್ಬಾಳ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮ ಸ್ವಾಗತ. ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಹಲವಾರು ವಿಷಯಗಳು ತುಂಬ ಮಹತ್ವ ಪಡ್ಕೊಂಡಿದ್ವು. ಎಲ್ಲದಕ್ಕಿಂತ ಮಹತ್ವ ಪಡ್ಕೊಂಡಿದ್ದು ಈ ಚುನಾವಣೆ ಅಂತಂದರೆ SIR ಆದ ನಂತರ ಬಿಹಾರಲ್ಲಿ ಚುನಾವಣೆ ಆದರೂ ಇದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ದೇಶ ಎತ್ತ ಸಾಗ್ತಾ ಇದೆ. ಏನು ಡೆಮಾಕ್ರಸಿಯಿಂದ ಒಂದು ರೀತಿ ಡಿಕ್ಟೇಟರ್ಶಿಪ್ ಹತ್ರ, ಡೆಮಾಕ್ರೆಟಿಕ್ ಡಿಕ್ಟೇಟರ್ಶಿಪ್ಪಲ್ಲಿ ಹೊರಡ್ತಾ ಇದೆಯೋ ಅಥವಾ ಇನ್ನೂ ಡೆಮಾಕ್ರೆಟ್ ಫಾರ್ಮೆಟಲ್ಲಿ ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾವ ಅನ್ನೋ ಹೋರಾಟಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಆ SIRಗೆ ಅತಿ ಅಂತ ಹೆಚ್ಚಿನ ಪ್ರತಿರೋಧ ಕಂಡುಬಂದಿದ್ದು ವೆಸ್ಟ್ ಬೆಂಗಾಲಲ್ಲಿ. ಅದಕ್ಕಾಗಿ ವೆಸ್ಟ್ ಬೆಂಗಾಲ್ನ ಪಶ್ಚಿಮ ಬಂಗಾಳದ ಚುನಾವಣೆ ಸಮೀಕ್ಷೆಯನ್ನು ನಾವು ಚರ್ಚೆ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸರ್, ನಿಮ್ಮಿಂದ ಫಸ್ಟ್ ಪ್ರಾರಂಭ ಮಾಡೋದು ಅನ್ಸುತ್ತೆ. ಚುನಾವಣೆ ಮುಗಿದಿದೆ, 2 ಹಂತದ ಮತದಾನ ಮುಕ್ತಾಯವಾಗಿದೆ. ಇಡೀ ದೇಶ ಕಾಯ್ತಾ ಇದೆ ವೆಸ್ಟ್ ಬೆಂಗಾಲ್ದಲ್ಲಿ ಏನಾಗ್ಬೋದು ಅಂತ. ಯಾಕಂದ್ರೆ ಇದು ವೆಸ್ಟ್ ಬೆಂಗಾಲ್ ಕೇವಲ ಮಾತ್ರ ಚುನಾವಣೆ ಆಗಿರಲಿಲ್ಲ, ಕೇಂದ್ರ ವರ್ಸಸ್ ರಾಜ್ಯ ಅಂದರೆ ಕೇಂದ್ರದ BJP ವರ್ಸಸ್ ರಾಜ್ಯದ ತೃಣಮೂಲ ಕಾಂಗ್ರೆಸ್ ನಡುವಿನ ಹೋರಾಟವಾಗಿತ್ತು. ಈ ಎಕ್ಸಿಟ್ ಪೋಲ್ಗಳು ಏನೇನೋ ಹೇಳ್ತಾ ಇದ್ದಾವೆ. SIR ತನ್ನದ 91 ಲಕ್ಷ ಜನ ಮತದಾನ ಹಕ್ಕನ್ನು ಕಳ್ಕೊಂಡಿದ್ದಾರೆ. 34 ಲಕ್ಷ ಜನ ಮತದಾನದ ಹಕ್ಕುಗಳು ಈಗ ಟ್ರಿಬ್ಯುನಲ್ಗಳಲ್ಲಿದೆ, ಇನ್ನೂ ಡಿಸೈಡ್ ಆಗಿಲ್ಲ. ಕೇವಲ ಅವರು 650 ಜನರ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಫಸ್ಟ್ ನಿಮ್ಮ ಅಸೆಸ್ಮೆಂಟ್ ಏನು ಅನ್ಸುತ್ತೆ ಈ ಚುನಾವಣೆ? ನನ್ನ ಅಸೆಸ್ಮೆಂಟ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ TMC ಗೆಲ್ಲಬೇಕು ಸರ್, ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾಕೆ ಗೆಲ್ತದೆ ಅಂತ ವಿಶ್ವಾಸ ನನಗೆ ಯಾಕಿದೆ ಅಂತಂದರೆ, ಅಲ್ಲಿ ಮಮತಾ ವರ್ಸಸ್ BJP ಏನು ಒಂದು ಹೋರಾಟ ನಡೆದಿದೆಯಲ್ಲ, ಆ ಹೋರಾಟ ಕೇವಲ ಒಂದು ಚುನಾವಣೆ ಆಗಿಲ್ಲ, ಅದೊಂದು ಪ್ರತೀಕಾತ್ಮಕ ಹೋರಾಟ ಅಂತ BJPನೂ ಭಾವಿಸಿದೆ. ಈ ಬಂಗಾಳ ಅನ್ನೋದೊಂದು ಭೂಭಾಗ ಅಷ್ಟೇ ಅಲ್ಲ, ಅದು ಒಂದು ಅಸ್ಮಿತೆ, ಒಂದು ಸಂಸ್ಕೃತಿ, ಒಂದು ಭಾವನೆ, ಒಂದು ಭಾಷೆ, ಈ ವಿಚಾರಗಳೆಲ್ಲ ಅದರ ಹಿಂದ್ಗಡೆ ಇದೆ. ಅದ್ರ ಜೊತೆಗೆ ಏನಾಗಿದೆ ಅಂತಂದರೆ, ಈ ಸಲ ಬಂಗಾಳನ ಗುಜರಾತಿಗಳು, ಹಿಂದುತ್ವ ಪ್ರತಿಪಾದಕರು, ಇವರು ನಾಗ್ಪುರ ಮತ್ತು ಗುಜರಾತು ವಶಕ್ಕೆ ತಗೋಬೇಕು ಅಂತ ಎಲ್ಲ ಪ್ರಯತ್ನಗಳನ್ನು ನಡೆಸಿದೆ. ಅದಕ್ಕೋಸ್ಕರ ನೀವು ಎಷ್ಟು ಚೆಂಡನ್ನು ಎಷ್ಟು ಬಲವಾಗಿ ನೆಲಕ್ಕೆ ಹೊಡಿತೀರೋ, ಚೆಂಡು ಅಷ್ಟೇ ಬಲವಾಗಿ ಮೇಲಕ್ಕೆ ಬಿಟ್ಟಿತ್ತೆ. ಈ SIR ಪ್ರಕ್ರಿಯೆಯ ಹಾವಳಿ
ಡಿಸ್ಎನ್ಫ್ರಾಂಚೈಸ್ಮೆಂಟ್ ಅಂತ ಏನು ಹೇಳ್ತೀವಿ, ಮತ ಹರಣ ಅದಕ್ಕೆ ಕನ್ನಡದಲ್ಲಿ ಒಂದು ಶಬ್ದ ಏನು ಪಂಡಿತರು ಬಳಸಿಲ್ಲ, ಅದು ಅದಕ್ಕೆ ಮತ ಹರಣ, ಮತಾಧಿಕಾರನ ಕಿತ್ಕೊಳ್ಳೋದು, ಮತಾಧಿಕಾರ ಹರಣ ಅಂತ ಮಾಡ್ಬೋದು. ಅಭಿಪ್ರಾಯ ಪ್ರಕಾರ ವೆಸ್ಟ್ ಬೆಂಗಾಲ್ದಲ್ಲಿ ನಿಮ್ಗೆ ವಿಶ್ವಾಸ ಇದೆ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಮತ್ತೆ ವಾಪಸ್ ಬರ್ತಾರೆ? ಏನು ಫ್ರಾಡ್ ಮಾಡದೇ ಇದ್ದರೆ, ಫ್ರಾಡ್ ಆಗದೇ ಇದ್ದರೆ, ಎಲೆಕ್ಷನ್ಸ್ ನ್ಯಾಯವಾಗಿ ನಡೆದ್ರೆ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಇಲ್ಲ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕಂದ್ರೆ ಇದು ತುಂಬಾ ಕಾಂಟ್ರಡಿಕ್ಷರಿ ಕ್ವಶನ್ ಆಗುತ್ತೆ. ಯಾಕಂದ್ರೆ ನ್ಯಾಯಸಮ್ಮತವಾಗಿ ನಡೆದ್ರೆ, ಅಂದ್ರೆ ಅಕಸ್ಮಾತ್ ಮಮತಾ ಗೆದ್ರೆ ನ್ಯಾಯಸಮ್ಮತವಾಗಿ ನಡೆದಿದೆ, ಚುನಾವಣಾ ಕಮಿಷನ್ ನ್ಯಾಯಸಮ್ಮತವಾಗಿ ಇಲ್ಲಿವರೆಗೂ ಚುನಾವಣೆ ನಡೆಸ್ಕೊಂಡ್ ಬಂದಿತ್ತು ಅನ್ನೋದಕ್ಕೆ ಮುದ್ರೆ ಒತ್ತದಂಗಾಗುತ್ತೆ. ಹಾಗಲ್ಲ, ಇದು ಮುದ್ರೆ ಒತ್ತುವ ಸಂದರ್ಭ ಇದಾಗಿ ಒದಗಿ ಬಂದಿಲ್ಲ. ಇದನ್ನು ಇಲ್ಲಿ ನ್ಯಾಯಸಮ್ಮತವಾಗಿ ನಡೆಯುತ್ತೆ ನಡೆಯೋದಿಲ್ಲ ಅನ್ನೋದನ್ನ ಇನ್ನೊಂದು ಸಂದರ್ಭದಲ್ಲಿ ವಿಚಾರ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಈ ಎಲ್ಲ ಏನು ಒಂದು ಸಂಚುಗಳು ರೂಪಿಸಿದ್ರು, ತಂತ್ರಗಳನ್ನು ರೂಪಿಸಿದ್ರು, ಒಂದು ರಾಜ್ಯದನ್ನು ಏನು ತಾವು ಆಶ್ವಮೇಧ ಕುದುರೆ ಬಿಟ್ಟಿದ್ದಾರೆ, ಆ ಕುದುರೆಯನ್ನು ವೆಸ್ಟ್ ಬೆಂಗಾಲಲ್ಲಿ ಕಟ್ಟಿ ಹಾಕಿದ್ದಾರೆ, ಅದನ್ನ ಮರಳಿ ಗೆಲ್ಲಬೇಕು, ವೆಸ್ಟ್ ಬೆಂಗಾಲಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಧ್ವಜ ಹಾರಿಸ್ಬೇಕಂತ ಹೋರಾಟ ಹೊರಟಿದ್ದಾರೆ. ಇದರಲ್ಲಿ ನ್ಯಾಯಸಮ್ಮತನೂ ಪ್ರಶ್ನೆನೂ ಬರೋದಿಲ್ಲ. ಇಲ್ಲಿ ತುಂಬಾ ನ್ಯಾಯಸಮ್ಮತವಲ್ಲದ ಘಟನೆಗಳು ನಡೆದು ಹೋಗ್ಬಿಟ್ಟಿದ್ದಾವೆ. ಇದು ಒಂದು ಅವ್ರ ಅಕಸ್ಮಾತ್ TMC ಗೆದ್ರು ಸಹಿತ ಎಲ್ಲದರ ನಡುವು ಗೆದ್ರು ಅಂತ ಹೇಳ್ಬೋದು ಹೊರತು ಚುನಾವಣಾ ಕಮಿಷನ್ಗೂ ಅಥವಾ ಇಡೀ ಸಿಸ್ಟಮ್ಗೆ ಮುದ್ರೆ ಒತ್ತಲಿಕ್ಕೆ ಆಗೋದಿಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇದೇ ಪ್ರಶ್ನೆ ನಾವು ವಾಸು ನಿಮಗೂ ಕೇಳ್ತೇನೆ, ಈ ನಿಮ್ಮ ಅಸೆಸ್ಮೆಂಟ್ ಏನು? ಇಲ್ಲ, ಇದರಲ್ಲಿ ಸ್ಪಷ್ಟವಾಗಿ TMC ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಫಾರ್ಮ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಇದಕ್ಕೆ ಕಾರಣ ಮಮತಾ ಬ್ಯಾನರ್ಜಿಯವರ ಆಡಳಿತ ಅದ್ಭುತವಾಗಿತ್ತು ಅಂತ ಏನೂ ಅಲ್ಲ. ಮಮತಾ ಬ್ಯಾನರ್ಜಿಯವರ ಆಡಳಿತದ ಬಗ್ಗೆ ಸಾಕಷ್ಟು ತಕರಾರುಗಳನ್ನು ತೆಗೆಯೋದಕ್ಕೆ ಸಾಧ್ಯ ಇತ್ತು. ಅದರಲ್ಲಿ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ಅವರ ಸಾಧ್ಯತೆಗೆ ತಕ್ಕಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಿಲ್ಲ. ಫ್ಲಡ್ಸ್ ಆದಾಗ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ. ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೆದಂಥ ಪ್ರಕರಣದ ಸಂದರ್ಭದಲ್ಲಿ ಅದನ್ನು ಒಂದು ಆಡಳಿತಾರೂಢ ಪಕ್ಷ ಸಂವೇದನೆ ಇರೋರು ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಆ ರೀತಿಯಲ್ಲಿ ನಿಭಾಯಿಸಿಲ್ಲ ಅನ್ನುವಂಥ ವಿಚಾರ, ಈ ರೀತಿ ಹಲವಾರು ಸಂಗತಿಗಳು. ಮತ್ತು TMC ಕಾರ್ಯಕರ್ತರು ಯಾವ ರೀತಿಯಲ್ಲಿ ಆಡಳಿತವನ್ನು, ಸಮಾಜವನ್ನು ಡಾಮಿನೇಟ್ ಮಾಡ್ತಾರೆ, ಅಲ್ಲಿ ಗೂಂಡಾಗಳು ಅನ್ನುವಂಥ ಒಂದು ಪದ ಸಲೀಸಾಗಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಬಳಕೆ ಆಗುತ್ತೆ. ಮತ್ತು ಆ ರೀತಿಯಲ್ಲಿ ಮಜಲ್ ಪವರ್ ಇರುವಂಥ ಭಾಳ ಜನ ಆಡಳಿತ ಪಕ್ಷಕ್ಕೆ ಶಿಫ್ಟ್ ಆಗಿಬಿಡ್ತಾರೆ. ಅಲ್ಲಿ ಅದು ಹಿಂದೆ CPM ಇದ್ದಾಗ ಆಗಿತ್ತು, TMC ಇರುವಂಥ ಸಂದರ್ಭದಲ್ಲೂ ಅದಿದೆ. ಇವೆಲ್ಲದರ ಸುತ್ತ ಎಲೆಕ್ಷನ್ ನಡೆದಿದ್ರೆ ಒಂದು ವೇಳೆ ನಿಜವಾಗ್ಲೂ ಅಭಿವೃದ್ಧಿಯನ್ನು ಕೊಡಬೇಕು ಅಂತಿರೋರು, ಅಥವಾ ನಿಜವಾಗ್ಲೂ ಕೂಡ ಅಲ್ಲೊಂದು ಸುರಕ್ಷತೆಯನ್ನು ಎಲ್ಲರಿಗೂ ಖಾತ್ರಿ ಮಾಡಬೇಕು ಅಂತ BJPಗೆ ಅನಿಸಿದರೆ, ಅಭಿವೃದ್ಧಿಯ ಬಗ್ಗೆ ಮಾತಾಡಬೇಕು ಅಂತಿದ್ರೆ, ಅದರ ಬಗ್ಗೆ ಎಲೆಕ್ಷನ್ ನಡೆದಿದ್ರೆ ಖಂಡಿತವಾಗ್ಲೂ ಕೂಡ 15 ವರ್ಷ ಒಂದು ಆಡಳಿತ ನಡೆಸಿರುವಂಥ ಪಕ್ಷಕ್ಕೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಆದರೆ ಈ ಎಲೆಕ್ಷನ್ ಹೆಂಗಾಗೋಯ್ತು ಅಂತಂದರೆ, ಅದರಲ್ಲಿ ಡೆಲ್ಲಿ ಸುಲ್ತಾನರು ಬಂದು ಅದನ್ನು ಡೆಲ್ಲಿ ಸುಲ್ತಾನರು ಅಂತ ನಾವೀಗ ಹೇಳ್ತಿದ್ವಿ, ಬಟ್ ಉಮಾಪತಿ ಸರ್ ಅದನ್ನು ಸರಿಯಾಗಿ ಹೇಳ್ದಂಗೆ ಅದು ಗುಜರಾತದ ಒಂದು ಇಂಡಸ್ಟ್ರಿಯಲಿಸ್ಟ್ ಲಾಬಿ ಮತ್ತು ನಾಗ್ಪುರದ ಒಂದು RSSನ ಪಡೆ ಏನಿದೆ, ಅವರು ಬಂದು ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಬಂದ ರೀತಿ ಒಳಗಡೆ ಇದನ್ನು ನಡೆಸಿದ್ರು. ಮತ್ತು ಒಂದು SIR ಮಾಡಿದ್ರು. ಹೊಸ ಶತಮಾನದ ಡೆಲ್ಲಿ ಸುಲ್ತಾನರು. ಹೌದು, SIR ಅನ್ನೋದೇ ಒಂದು ಮತಾಧಿಕಾರ ಹರಣ ಅನ್ನೋದು ಜನರಿಗೆ ಅದೊಂದು ಆತಂಕ ಹುಟ್ಟುತ್ತೆ. ಜನ ಬಂದು ವೋಟ್ ಹಾಕದೇ ಇದ್ದವ್ರಿಗೂ ಕೂಡ ನಾನು ವೋಟ್ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ನೀವು ಮೈಕ್ರೋ ಅಬ್ಸರ್ವರ್ಸ್ ಅಂತ BJP ಆಡಳಿತ ಇರುವಂಥ ರಾಜ್ಯಗಳಿಂದ ನೀವು ಸರ್ಕಾರಿ ನೌಕರನಲ್ಲಿ ಡೆಪ್ಯೂಟ್ ಮಾಡ್ತೀರಾ, ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಆಫೀಸರ್ಸ್ನ ಮತ್ತು ಸೆಂಟ್ರಲ್ ಫೋರ್ಸಸ್ನ ತೊಗೊಂಬಂದು ಇಳಿಸ್ತೀರಿ. ಇದು ಏನಾಗುತ್ತೆ, ಸಾಮಾನ್ಯವಾಗಿ ಆ ಇಡೀ ಎಲೆಕ್ಷನ್ನು ಅದು ಬಂಗಾಳ ವರ್ಸಸ್ ಔಟ್ಸೈಡರ್ಸ್ ಅನ್ನುವ ರೀತಿಯಲ್ಲಿ ಅದು ಬಿಂಬಿತ ಆಗುತ್ತೆ. ಮಮತಾ ಬ್ಯಾನರ್ಜಿ ಅವರು ಭಾಳ ಚಾಣಾಕ್ಷ ರಾಜಕಾರಣಿ. ಅವ್ರಿಗೆ ಇದು ಪಶ್ಚಿಮ ಬಂಗಾಳದ ಅಭಿವೃದ್ಧಿ, ಪಶ್ಚಿಮ ಬಂಗಾಳದ ಜನರ ಸುರಕ್ಷತೆ, ಅಲ್ಲಿನ ಈ ವಿಚಾರಗಳ ಬಗ್ಗೆ ಎಲೆಕ್ಷನ್ ನಡೆಯೋದಕ್ಕಿಂತ ಅದು ಪಶ್ಚಿಮ ಬಂಗಾಳ ವರ್ಸಸ್ ಔಟ್ಸೈಡರ್ಸ್ ಥರದ ಒಂದು ಎಲೆಕ್ಷನ್ ಆಗಿಬಿಟ್ರೆ ಅವ್ರಿಗೂ ಅದರದ ಅನುಕೂಲನೇ ಇತ್ತು. ಹಾಗಾಗಿ ನಿಜ ಅಂತಂದರೆ ಮೋದಿ ಮತ್ತು ಅಮಿತ್ ಶಾ ತಾವೇ ಒಂದು ಟ್ರ್ಯಾಪನ್ನ ಅದರಲ್ಲಿ ತಮಗೆ ಏರ್ಪಡಿಸ್ಕೊಂಡ್ರು ಅಂತ ನನಗೆ ಅನಿಸುತ್ತೆ. ಮತ್ತು ಭಾಳ ದುರಂತ ಇದು. ಈ ದೇಶದಲ್ಲಿ 2014 ಚುನಾವಣೆ ಕೂಡ ವಿಕಾಸ್ ಆಧಾರದ ಮೇಲೆ ನಡೆಸೋದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿಂದ ಆಚೆಗೆ ಏನೂ ಇಲ್ಲ, ನಾವು ಆಕ್ರಮಿಸ್ಕೊಳ್ತೀವಿ ಅನ್ನೋ ರೀತಿ ಒಳಗಡೆ ದೇಶದಲ್ಲಿ ಡೆಲ್ಲಿಲಿ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥ ಪಕ್ಷ ಹೊರಟಾಗ, ಅಂದರೆ ರಾಜ್ಯಗಳ ಮೇಲೆ ನಡೆಯುವಂಥ ದಂಡಯಾತ್ರೆ ಇದು.
ಅನ್ನೋ ರೀತಿಯಲ್ಲಿ ಬಿಂಬಿತವಾದಾಗ ಸಾಮಾನ್ಯ ರಾಜ್ಯದ ಜನ ತಿರುಗಿ ಬೀಳ್ತಾರೆ. ಸೊ ಇದು ಒಂದು ಟೋಟಲಿ ಅನ್ಫೇರ್ ಎಲೆಕ್ಷನ್ ಆಗಿತ್ತು. ತುಂಬ ಎಲೆಕ್ಷನ್ಗಳು ಅನ್ಫೇರ್ ಆಗೇ ಇರ್ತವೆ, ಅಸಮಾನವಾಗಿರುತ್ತೆ, ಅನ್ಈಕ್ವಲ್ ಆಗಿರುತ್ತೆ, ಯಾರಿಗೋ ಒಬ್ಬರಿಗೆ ಸ್ಟ್ರಕ್ಚರಲಿ ಅಡ್ವಾಂಟೇಜಸ್ ಆಗಿ ಇರುತ್ತೆ. ಆದರೆ ಇದು ಹಂಗಲ್ಲ. ಇದು ನಿಮಗೆ ಆಲ್ ಔಟ್ ವಾರದ ರೀತಿ ಒಳಗಡೆ ಎಲೆಕ್ಷನ್ ಕಮಿಷನ್ನು, ಸೆಂಟ್ರಲ್ ಫೋರ್ಸಸ್ಸು, ಈವನ್ ಸುಪ್ರೀಂ ಕೋರ್ಟ್ ಈ ಎಲೆಕ್ಷನ್ನ ಸಂದರ್ಭದಲ್ಲಿ ಅದು ನೇರವಾಗಿ ಅದು BJP ಜೊತೆಗೆ ಸೈಡ್ ಮಾಡ್ತು ಅಂತ ಹೇಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಯಾಕೆ ಅಂದರೆ ಎಲೆಕ್ಷನ್ನಲ್ಲಿ ಬೂತಲ್ಲಿ ಎಲೆಕ್ಷನ್ ನಡೆಸೋ ಪ್ರಿಸೈಡಿಂಗ್ ಆಫೀಸರ್ಸು ಹೆಸರು ಡಿಲೀಟ್ ಆಗೋಯ್ತು. ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ನಾನು ಎಲೆಕ್ಷನ್ ನಡೆಸ್ತಾ ಇದ್ದೀನಿ, ನನ್ನ ವೋಟ್ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟು ಟ್ರಿಬ್ಯುನಲ್ಗೆ ನೀನು ಅರ್ಜಿ ಹಾಕೋ ಅಂತ ಹೇಳಿದ್ರೆ ವಾಟ್ ಕೈಂಡ್ ಆಫ್ ಅನ್ ಅನ್ಫೇರ್ ಎಲೆಕ್ಷನ್ ಇಟ್ ಇಸ್. ನೀವು ಮುಂದಿನ ಚುನಾವಣೆಯಲ್ಲಿ ಮತ ಹಾಕ್ರಿ, ಈ ಚುನಾವಣೆಯಲ್ಲಿ ಹಾಕದೇ ಇದ್ರು ಏನು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ನ ಕಮೆಂಟ್ ಆಯಿತು ಅಂದರೆ, ಇವತ್ತು ಸುಪ್ರೀಂ ಕೋರ್ಟು ಈ ದೇಶದಲ್ಲಿ ಅಂಥ ಸ್ಯಾಂಕ್ಟಿಟಿಯನ್ನು ಕಳೆದುಕೊಳ್ತಾ ಇರುವಂಥ ಒಂದು ಸಂಸ್ಥೆ ಆಗಿರೋದು ಭಾಳ ದುರಂತ. ಅದೆಲ್ಲ ಆಗ್ಬಿಡ್ತು ಪಶ್ಚಿಮ ಬಂಗಾಳದಲ್ಲಿ. ಹಂಗಾಗಿ ದಿಸ್ ವಾಸ್ ಅನ್ ಅನ್ಫೇರ್ ಆ್ಯಂಡ್ ಅನ್ಈಕ್ವಲ್ ಎಲೆಕ್ಷನ್ನು. ಆದರೆ ನಮಗೆ ಮೇಲ್ನೋಟಕ್ಕೆ ಏನು ಕಾಣಿಸ್ತು ಅದಕ್ಕೂ ಮೀರಿದ ಫ್ರಾಡ್ ಇನ್ನೇನಾದ್ರು ನಡೆಯದ ಹೊರತು ಇಲ್ಲಿ ತೃಣಮೂಲ್ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಯೇ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಅಂತ ನನಗನ್ಸುತ್ತೆ. ತುಂಬಾ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ. ನಮಗೆ ಕಣ್ಣಿಗೆ ಕಾಣದ ಫ್ರಾಡ್ ನಡೀದೇ ಹೊರತು, ಫ್ರಾಡ್ ನಡೀತಾನೆ ಇದೆ, ಕಣ್ಣಿಗೆ ಕಾಣದ ಫ್ರಾಡ್ ನಡೀದೇ ಹೊರತು. ಬಟ್ ಅದಕ್ಕೆ ಇಂಪಾರ್ಟೆಂಟ್ ಇನ್ನೊಂದು ಮಾತನ್ನು ನೀವು ಹೇಳಿದ್ರಿ, ಈ ಚುನಾವಣೆಯಲ್ಲಿ ಮುಖ್ಯವಾಗಿ ಅಭಿವೃದ್ಧಿಗೆ ಅಥವಾ ಕನಸುಗಳಿಗೆ ಭರವಸೆಯನ್ನು ಇಟ್ಕೊಂಡು ಚುನಾವಣೆ ನಡೆಯಲಿಲ್ಲ. ಇದು ಮತ್ತೆ ಅದೇ ಅವರ ಹಳೆ ಪ್ಯಾಟರ್ನ್ಗೆ ಬಿಜೆಪಿ ಬಂದ್ರೆ ಅವ್ರು, ಯಾಕಂದ್ರೆ 24ರ ಲೋಕಸಭಾ ಎಲೆಕ್ಷನ್ ನೋಡ್ಬೋದು, 19ರ ಲೋಕಸಭಾ ಎಲೆಕ್ಷನ್ ನೋಡ್ಬೋದು, ತಾವು ಏನು ಸರ್ಕಾರದಲ್ಲಿ ಏನು ಸಾಧನೆ ಮಾಡಿದೆ ಅನ್ನೋದನ್ನ ಇಟ್ಕೊಂಡು ಅವ್ರ ಮತವನ್ನು ಕೇಳಿಲ್ಲ ಮತ್ತು ಕೋಮು ಧ್ರುವೀಕರಣವನ್ನೇ ಹೆಚ್ಚಾಗಿ ಬಂಡವಾಳ ಮಾಡಿಕೊಂಡು ಚುನಾವಣೆಗೆ ಹೋದ್ರು. ಅದೇ ಅಸ್ತ್ರವನ್ನು ಹಿಡಿದುಕೊಂಡು ಅವರು ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾರೆ. ಬಟ್ ಅಲ್ಲಿ ಅವರ ಅಸ್ಮಿತೆಯ ಪ್ರಶ್ನೆ ಬಂದಿದೆ, ಬಾಂಗ್ಲಾ ಜನರ ಅಸ್ಮಿತೆಯ ಪ್ರಶ್ನೆ ಬಂದಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ಕುಲಂಕುಷವಾಗಿ ಮಾತಾಡೋಣ ಅನ್ಸುತ್ತೆ. ಕೊನೆ ಬರೋದವರೆಗೂ ಅದೇ ಪ್ರಶ್ನೆ ಕೇಳ್ತೀವಿ, ನಿಮ್ಮ ಅಸೆಸ್ಮೆಂಟ್ ಏನಿದೆ? ಅಸೆಸ್ಮೆಂಟ್ ಹೇಳಬೇಕು ಅಂದಾಗ ನಾವು 2021 ಅಸೆಸ್ಮೆಂಟ್ ಎಕ್ಸಿಟ್ ಪೋಲ್ ನೋಡಬೇಕು ಅಂದಾಗ ಆಗ್ಲೂ ಅಷ್ಟೇ ಬಹುತೇಕವಾಗಿ ಇದೇ ರೀತಿಯ ಒಂದು ಅಬ್ಬರದ ಒಂದು ಪ್ರಚಾರ ಆಗಿತ್ತು. ಈಶ್ವರಚಂದ್ರ ಸ್ಟ್ಯಾಚ್ಯೂ ಮೇಲೆ ಅಟ್ಯಾಕ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವ ರೀತಿಯಂತ ಒಂದು ದುಷ್ಕೃತ್ಯಗಳು ಮಾಡಿತ್ತು ಬಿಜೆಪಿ. ಅದು ಈ ರೀತಿ ಆ ಪ್ರಮಾಣದಲ್ಲಿ ಮಾಡಿದ್ರು ಒಂದು ರೀತಿಯಾದಂತಹ ತನ್ನ ಸಂಸ್ಥೆಗಳ ಮೂಲಕ ಇದನ್ನ ಏನೋ ಬಂಗಾಲಿ ಸರ್ಕಾರ ಅಂದ್ರೆ ವೆಸ್ಟ್ ಬೆಂಗಾಲ್ ಸರ್ಕಾರನ ಹತೋಟಿಗೆ ತರಕ್ಕೆ ಒಂದು ಪ್ರಯತ್ನ ಪಟ್ಟಿತ್ತು. ಇದೆಲ್ಲ ಹೊರತಾಗಿ ಎಕ್ಸಿಟ್ ಪೋಲ್ಗಳು ಕಳೆದ ಬಾರಿನೂ ಅಷ್ಟೇ ಓವರ್ವೆಲ್ಮಿಂಗ್ ಆಗಿ ಬಿಜೆಪಿಗೆ ಏನೋ ಸಿಗುತ್ತೆ, ಮೆಜಾರಿಟಿ ಸಿಗುತ್ತೆ ಅಂತ ಹೇಳಿತ್ತು. ಬಟ್ ಅದು ಎಲ್ಲ ತಲೆಗಳಿಗಾಗಿ 215 ಸೀಟು TMC ಗೆದ್ದಿತ್ತು. ಸೊ ಈ ಸತಿನೂ ಅಷ್ಟೇ ನಾವು ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ನಂಬರ್ಸ್ ಬಿಟ್ಬಿಡೋಣ, ಓನ್ಲಿ ನಿಮ್ಮ ಅಸೆಸ್ಮೆಂಟ್ ನಂಬರ್ಸ್ ಯಾವ ಬರೋದು ಇಲ್ಲ. ನಮ್ಮ ಇದ್ರ ಪ್ರಕಾರನು TMCನೇ ಗೆಲ್ಲುತ್ತೆ. ಈ ಎಲ್ಲಾ ಶಕ್ತಿ ಮೀರಿ ED, CBI ಮತ್ತೆ ಇನ್ನು CRPF ಏನ್ ಯೂಸ್ ಮಾಡ್ಕೊಂಡಿದ್ದಾರೆ ಅದಷ್ಟು ಸೇರಿ ಕೂಡ ನಾನು ಅಂದ್ರೆ ನಾವು ತಿಳ್ಕೊಂಡಿರೋ ಪ್ರಕಾರ ಅಲ್ಲಿ ಏನೋ ಗ್ರೌಂಡ್ ಅಲ್ಲಿ ಮಾಡಿರುವಂತ ಸರ್ವೆಗಳ ಪ್ರಕಾರ ಬಿಜೆಪಿ ಒಂದು ಸ್ವಲ್ಪ ಹೆಚ್ಚು ಸೀಟ್ ತಗೋಬೋದೇ ಹೊರತು ಬಟ್ TMC ಅಧಿಕಾರಕ್ಕೆ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಪ್ಯಾನೆಲ್ನ ಮೊದಲ ಒಂದು ಅಭಿಪ್ರಾಯ ನಾವು ಸಂಗ್ರಹದ ಸಾರಸಮ ಹೇಳ್ಬೇಕಂದ್ರೆ, ಬಿಜೆಪಿ ಯಾವುದೇ ತಂತ್ರಗಳನ್ನು ಬಳಸಿ ಚುನಾವಣಾ ಆಯೋಗ ಅವ್ರಿಗೆ ಎಷ್ಟೇ ಸಪೋರ್ಟ್ ಮಾಡಿ ಇದ್ರೂ ಸಹಿತ ವೆಸ್ಟ್ ಬೆಂಗಾಲ್ನ ಮತದಾರರು ಜಾಗೃತರಾಗಿದ್ದಾರೆ. ಅವ್ರಿಗೆ ಒಂದು ಸಹಜವಾಗಿ ಒಂದು ರಿವೆಂಜ್ ವೋಟಿಂಗ್, ನಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ, ತಮ್ಮ ಅಸ್ಮಿತೆಯ ಪ್ರಶ್ನೆ ಬಂದಾಗ, ರಾಜ್ಯ ಮತ್ತು ಕೇಂದ್ರ ನಡುವೆ ಹೋರಾಟ ಬಂದಾಗ ರಾಜ್ಯದ ಪರವಾಗಿ ನಿಲ್ತಾರ ಅನ್ನೋ ಅಭಿಪ್ರಾಯ ನಮ್ಗೆ ಎಷ್ಟು ಹೇಳ್ತದೆ. ಬಟ್ ಈಗ ನಾವು ಎಕ್ಸಿಟ್ ಪೋಲ್ಗೆ ಹೋಗೋಣ, ಯಾಕಂದ್ರೆ ನಂಬರ್ಸ್ ಗೇಮ್ ಅಲ್ಲಿಂದನೇ ಶುರುವಾಗುತ್ತೆ. ಎಕ್ಸಿಟ್ ಪೋಲ್ ನಲ್ಲಿ ಮೋಸ್ಟ್ ಆಫ್ ದ ಎಕ್ಸಿಟ್ ಪೋಲ್ಗಳು ಪಿ ಮಾರ್ಕ್ ಇರ್ಬೋದು, ಮಾಟ್ರೀಸ್ ಇರ್ಬೋದು, ಚಾಣಕ್ಯ ಇರ್ಬೋದು, ಪೀಪಲ್ಸ್ ಪಲ್ಸ್, ಪೋಲ್ ಡೈರಿ, ಅಂದ್ರೆ ಎಲ್ಲರೂ ಬಿಜೆಪಿ ಪರವಾಗಿ ಕೊಟ್ಟಿದ್ದಾರೆ. ಒಬ್ಬರೇ ಮಾತ್ರ ಪೀಪಲ್ಸ್ ಪಲ್ಸ್ ಮಾತ್ರ TMC ಪರವಾಗಿ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಅತ್ಯಂತ ಫೇವರೇಟ್, ಯಾವಾಗಲೂ ನೀವು ಅವ್ರು ಟೀಕೆ ಮಾಡ್ತಿರ್ತಾರಲ್ಲ, ಎಕ್ಸಸ್ ಮೈ ಇಂಡಿಯಾದವರು ಇವತ್ತು ಸಾಯಂಕಾಲ ಕೊಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ದ ಪೋಲ್ ಆಫ್ ದಿ ಪೋಲ್ ನೋಡ್ತಾ ಇದ್ರೆ 144 ಬರೋ ಹಾಗೇನೆ ಇದೆ, ಎಲ್ಲರೂ ಸಮಾನ ಅಂತಂದಿದೆ. ಬಟ್ ಮೇಜರ್ಲಿ ಬಿಜೆಪಿ ಮೆಜಾರಿಟಿ ಬರುತ್ತನ್ನೋ ಒಂದು ಪೋಲ್ ನಂಬರ್ಸ್ ಕೊಟ್ಟಿದ್ದಾರೆ. ಕಳೆದ 2 ಚುನಾವಣೆ ನೋಡ್ತಾ ಇದ್ದಾರೆ ನಾವು, 16 ಮತ್ತು 21, ಯಾವ ಪೋಲ್ಗಳು ಅಲ್ಲಿ ಸರಿಯಾಗಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಕನಿಷ್ಠ 40 ಸೀಟ್ಗಳು ಅಂತರ ಇದೆ ಪೋಲ್ಗೆ ಕೊಟ್ಟಿರೋದು. ಯಾಕಂದ್ರೆ ನೀವು ಸರ್ವೆ ಮಾಡಿದಿರಾ, ನೀವು ಕೊಟ್ಟ ನಂಬರ್ಗಳು ಎಷ್ಟು ಅಕ್ಯುರೇಟ್ ಇದೆ ಅಂತ ಇಡೀ ಕರ್ನಾಟಕ ಜನತೆ ನೋಡಿದರೆ. 2 ಎಲೆಕ್ಷನ್ ಅಲ್ಲಿ 2023ರ ಅಸೆಂಬ್ಲಿ ಇರ್ಬೋದು, 24ರ ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು. ಈ ಎಕ್ಸಿಟ್ ಪೋಲ್ಗಳ ನಂಬರ್ಸ್ಗಳ ಬಗ್ಗೆ ಏನು? ಎಕ್ಸಿಟ್ ಪೋಲ್ಗಳು ನಾನು ಆಗಲೇ ಹೇಳಿದಾಗೆ ಇದು ಒಂದು ರೀತಿಯಾದಂತಹ ವೆಸ್ಟ್ ಬೆಂಗಾಲ್ ಮತ್ತೆ ತಮಿಳುನಾಡು ಈ ರಾಜ್ಯಗಳು ಎಕ್ಸಿಟ್ ಪೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ.
ಯಾಕೆಂತ ಹೇಳಿದ್ರೆ ನೀವು ಈ ರಾಜ್ಯಗಳು ಅಂದರೆ ನೀವು ಕೇರಳ, ತಮಿಳುನಾಡು ಮತ್ತು ಬೆಂಗಾಲ್ ಐಡಿಯಾಲಜಿಕಲಿ ಬಿಜೆಪಿಗೆ ಆಪೋಸಿಟ್ ಇರುವಂತಹ ಒಂದು ಸ್ಟೇಟ್ಗಳು, ಅಂದರೆ ಈ 3 ರಾಜ್ಯಗಳು. ಇಲ್ಲಿ ಒಂದು ಸಮೀಕ್ಷೆ ಮೂಲಕ ಒಂದು ಆಕ್ಯುರಸಿ ಪಡ್ಕೊಳ್ಳೋದು ನಾರ್ಮಲ್ ಈ ಐಡಿಯಾಲಜಿಕಲ್ ಫೈಟ್ ಇಲ್ಲದೆ ಇರುವಂಥ ಸ್ಟೇಟ್ಗಳಲ್ಲಿ ಅಷ್ಟು ಈಸಿ ಇರೋದಿಲ್ಲ. ಸೊ ಆಕ್ಸೆಸ್ ಮೈ ಇಂಡಿಯಾ ಇರ್ಬೋದು, ತಮಿಳುನಾಡಿಗೆ 2 ಸತಿ ಫೇಲ್ ಆಗಿದ್ದಾರೆ, ಲೋಕಸಭಾ 1 ಸತಿ ಫೇಲ್ ಆಗಿದ್ದಾರೆ, ವಿಧಾನಸಭಾ 1 ಸತಿ ಫೇಲ್ ಆಗಿದ್ದಾರೆ. ಅದೇ ರೀತಿ ಕೇರಳದಲ್ಲಿ ಅವರು ಸ್ವಲ್ಪ ಆಕ್ಯುರೇಟ್ ಇದ್ರೂ ಕೂಡ ಬೆಂಗಾಲಲ್ಲಿ ಕಳೆದ ಬಾರಿನೂ ಅವರು ಆಕ್ಯುರೇಟ್ ಆಗಿರ್ಲಿಲ್ಲ. ಸೊ ಈ ಬಾರಿನೂ ನನ್ನ ಪ್ರಕಾರ ಅವರು ಇನ್ನೂ ಮುಂದಿಟ್ಟಿಲ್ಲ, ಬಟ್ ಅವರು ಯಾವ ರೀತಿ ಮುಂದಿಡ್ತಾರೆ ನಾವು ನೋಡ್ಬೇಕಾಗತ್ತೆ. ಬಟ್ ಓವರ್ ಆಲ್ ಎಕ್ಸಿಟ್ ಪೋಲು ವೆಸ್ಟ್ ಬೆಂಗಾಲಲ್ಲಿ ಫೇಲ್ ಆಗಿದೆ. ಸೊ ಪ್ಲಸ್ ಇನ್ನೊಂದೇನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಲೆಫ್ಟ್ ಪಾರ್ಟೀಸ್ನ ಮಣಿಸಿದಾಗ ಎಷ್ಟು ವೋಟ್ ಪರ್ಸೆಂಟೇಜ್ ಆಗಿತ್ತು, 84% ಹೈಯೆಸ್ಟ್ ಇವರೆಗೂ ಆಗಿತ್ತು ವೆಸ್ಟ್ ಬೆಂಗಾಲಲ್ಲಿ. ಈ ಬಾರಿ 92% ಆಗಿದೆ. ಇದು SIR ವಿರುದ್ಧ ಮತ್ತೆ ಬಿಜೆಪಿ ಆಗಲೇ ವಾಸುದೇವ್ ಮತ್ತೆ ಉನ್ಪತಿ ಸರ್ ಹೇಳಿದಂಗೆ ಈ ಬಿಜೆಪಿಫಿಕೇಶನ್ ಆಫ್ ಬೆಂಗಾಲ್ನ ತಡೆಯೋ ಒಂದು ಪ್ರತಿರೋಧ ಅಂತಲೂ 92% ಈಸ್ ನಾಟ್ ಅ ವೆರಿ ಸ್ಮಾಲ್ ನಂಬರ್ ಇನ್ ಎಲೆಕ್ಟ್ರಲ್ ಪೊಲಿಟಿಕ್ಸ್. ಸೊ ಇದು ಆ ರೀತಿನೂ ನಾವು ನೋಡ್ಬೋದು. ವಾಸು 2021 ಮತ್ತು 24 ಎಕ್ಸಿಟ್ ಪೋಲ್ಗಳು ನೋಡ್ತಾ ಇದ್ರೆ, ಪೋಲ್ ಆಫ್ ದಿ ಪೋಲ್ ನೋಡಿದ್ರೆ 135 140 ಬಿಜೆಪಿ ಇದು TMC ಬರುತ್ತೆ, ಬಿಜೆಪಿ 125 143 ಬರ್ತದೆ, ಫೈನಲಿ 214 TMC. ಅದೇ ರೀತಿ ವೆಸ್ಟ್ ಬೆಂಗಾಲ್ದ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿದ್ರೆ 24ರಲ್ಲಿ 16ರಿಂದ 19 TMC ಬರುತ್ತೆ, 22ರಿಂದ 25 ಬಿಜೆಪಿ ಬರುತ್ತೆ, 12 ಬಿಜೆಪಿ ಬಂತು, 29 TMC ಬಂತು. ಕಳೆದ ಏನು ಲೋಕಲ್ ಬಾಡಿ ಎಲೆಕ್ಷನ್ ಇದೆ ಸಂಪೂರ್ಣವಾಗಿ ಏಕದಮ್ಯವಾಗಿ TMC ಗೆದ್ದಿದೆ. ಅವರೆಲ್ಲರೂ ಈ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ. ಈ ಸಂದರ್ಭದಲ್ಲಿ ಎಲ್ಲವನ್ನ ಇಟ್ಕೊಂಡು ನೋಡ್ತಾ ಇದ್ದಾಗೂ ಈ ವೆಸ್ಟ್ ಬೆಂಗಾಲ್ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದಾವೆ ಅಂದರೆ, ಬಿಜೆಪಿ ಏನು ನಾರ ಕೊಟ್ಟಿದ್ರು 2024ರಲ್ಲಿ ನಮ್ಗೆ ಅಬ್ಕಿ ಬಾರ್ 400 ಪಾರ್ ಅಂತ, ಅದನ್ನೇ ಎಕ್ಸಿಟ್ ಪೋಲ್ಗಳು ಡಿಸ್ಪ್ಲೇ ಮಾಡೋ ಪ್ರಯತ್ನ ಪಟ್ಟು, ಅದನ್ನೇ ತಮ್ಮ ಅಂಕಿ ಸಂಖ್ಯೆಗಳ ಮೂಲಕ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟು, ಬಟ್ ಅಂತಿಮವಾಗಿ ರಿಸಲ್ಟ್ 240 ನಿಂತ್ಕೊಂತು. ಅದೇ ನಂಬರ್ಸ್ ಗೇಮ್ ಇವತ್ತಿಗೆ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಅನಿಸ್ತದೆ. ನೀವು ಆರಂಭದಲ್ಲಿ ಮಾತಾಡ್ತಾ ಎಕ್ಸಿಟ್ ಪೋಲ್ಗಳ ಹಾವಳಿ ಅಂತ ಒಂದು ಹೇಳಿದ್ರಿ. ಎಕ್ಸಿಟ್ ಪೋಲ್ಗಳು ಹಾವಳಿ ಅಂತಲೇ ನನ್ನ ಅನಿಸಿಕೆ. ಅಂದರೆ ಯಾಕೆ ಅಂದರೆ ನೋಡಿ, ಡೆಮಾಕ್ರಸಿನಲ್ಲಿ ಚುನಾವಣೆ ನಡೆಯೋಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಇನ್ನೂ ಎಲೆಕ್ಷನ್ ನಡೆಯೋದಕ್ಕೆ ಮುಂಚೆ ಒಂದು ಒಪಿನಿಯನ್ ಪೋಲ್ ಏನು ನಡೀತದೆ, ಅದು ಒಂದು ರೀತಿಯಲ್ಲಿ ಒಂದು ಪ್ರಜಾತಾಂತ್ರಿಕ ಪ್ರಕ್ರಿಯೆಯ ಭಾಗ ಅದು. ಯಾಕೆ ಅಂದರೆ ಅನೀವನ್ ಎಲ್ಲ ಎಲೆಕ್ಷನ್ಸು ಅನೀವನ್ ಎಲೆಕ್ಷನ್ಸ್ ಅಂತ ಹೇಳಿ ಎಲ್ಲವೂ ಅಸಮಾನ ಎಲೆಕ್ಷನ್ನೇ ಆಗಿರುತ್ತೆ. ಅದರಲ್ಲಿ ಈ ಒಪಿನಿಯನ್ ಪೋಲ್ಸ್ನೂ ಕೂಡ ಇಲ್ಲ ಒಂದು ಪಕ್ಷ ಭಾಳ ಮುಂದಕ್ಕಿದೆ ಅಂತ ಬಿಂಬಿಸ್ತಿರುವಂಥ ಸಂದರ್ಭದಲ್ಲಿ, ಅಥವಾ ಪೋಲ್ಸ್ ಮರೆತು ಬಿಡೋಣ, ಚುನಾವಣೆಯಲ್ಲಿ ಅಭ್ಯರ್ಥಿ ಖರ್ಚು ಮಾಡೋದಕ್ಕೆ ಮಿತಿ ಇದೆಯೇ ಹೊರತು ಪಕ್ಷ ಖರ್ಚು ಮಾಡೋದಕ್ಕೆ ಮಿತಿ ಇಲ್ಲ. ಹಾಗಾಗಿ ಪಕ್ಷಗಳು, ದುಡ್ಡಿರೋ ಪಕ್ಷಗಳು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿರ್ತವೆ. ಹಾಗಾಗಿ ಅವರ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಲ್ಲ ಜನಸಾಮಾನ್ಯರ ಸಮಸ್ಯೆಗಳು ಇಂತಿಂಥವಿವೆ, ಅದ್ರ ಮೇಲೆ ಕೂಡ ಅವ್ರು ಓಟ್ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳುವಂಥ ಒಪಿನಿಯನ್ ಪೋಲ್ಸ್ ಬಂದರೆ ಅದು ನಮಗೆ ಆ ಒಂದು ಡೆಮಾಕ್ರೆಟಿಕ್ ಪ್ರೋಸೆಸ್ ಅದು ಅಂತ ಅನ್ಸುತ್ತೆ. ಜನರಿಗೆ ಇಂಥದ್ದಿದೆ ಅಂತ ತಿಳಿಸೋದು. ಇಲ್ಲದೇ ಇದ್ರೆ ಯಾಕೋಸ್ಕರ ಪೋಲ್ಸ್ ಮಾಡಬೇಕು ನಾವು? ಅಫ್ಕೋರ್ಸ್ ಆಯಾ ರಾಜಕೀಯ ಪಕ್ಷಗಳು ಜಾಬ್ ವರ್ಕ್ ಕೊಟ್ಟು ಕಾಸು ಕೊಟ್ಟು ಮಾಡಿಸಿದ್ರೆ ಅವರ ಅನುಕೂಲಕ್ಕೆ ಅನ್ನೋದು ಬಿಟ್ಟರೆ, ಇಲ್ಲಾಂದ್ರೆ ಯಾಕೆ ಮಾಡಬೇಕು? ಆದರೆ ಒಪಿನಿಯನ್ ಪೋಲ್ ವಿಚಾರ ಹಂಗಲ್ಲ. ಎಲೆಕ್ಷನ್ ಆಗೋಗ್ಬಿಟ್ಟಿದೆ ಈಗಾಗಲೇ. ಇನ್ನು 3 ದಿನಕ್ಕೋ 4 ದಿನಕ್ಕೋ 5 ದಿನಕ್ಕೋ ರಿಸಲ್ಟೇ ಬರುತ್ತೆ. ಈ ಟೈಮ್ನಲ್ಲಿ ಮಾಡೋದಕ್ಕೆ ಜನರ ಕುತೂಹಲವನ್ನು ನೀವು ಕೆರಳಿಸೋದಕ್ಕೆ ಅಥವಾ ಕೆಲವರು ಆರೋಪ ಮಾಡೋಂಗೆ ಮಾರ್ಕೆಟ್ಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಮಾಡಬೇಕು ಅನ್ನೋದು ಬಿಟ್ಟರೆ ಅದರಲ್ಲಿ ಏನೂ ಇಲ್ಲ. ಅದನ್ನು ಯಾಕೆ ಮಾಡಬೇಕು ಅಂತ. ಹಾಗಾಗಿ ಮತ್ತು ಪದೇ 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 ಸುಳ್ಳಾಗಕ್ಕೆ ಶುರು ಆಗಿಬಿಟ್ರೆ ಇರಲಿ. ಎಲ್ಲ ಟೈಮಲ್ಲೂ ಸುಳ್ಳಾಗಿಲ್ಲ, ಆದರೆ ಈ ಥರ ಸುಳ್ಳಾಗಕ್ಕೆ ಶುರು ಆಗಿಬಿಟ್ರೆ ಒಂದು ವೈಜ್ಞಾನಿಕವಾದ ಸಮೀಕ್ಷೆಗಳ ಮರ್ಯಾದೆನೇ ಹೊರಟೋಗ್ಬಿಡುತ್ತೆ. ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಹಲವಾರು ಬಾರಿ ಸುಳ್ಳಾಗಿಲ್ಲ ಅನ್ನೋದು. ಈಗ ಬಿಜೆಪಿ ನಾವು ವೆಸ್ಟ್ ಬೆಂಗಾಲ್ದೇ ತೆಗೆದುಕೊಂಡ್ರೆ, ಒಬ್ಬರು JVC ಅವರು ಪೀಪಲ್ಸ್ ಪ್ಲಸ್ ಅವರು TMC ಕೊಟ್ಟಿದ್ದಾರೆ. 5 ಮಂದಿ 6 ಮಂದಿ ಫೇಲ್ ಆಗಿ ಒಬ್ರು ಸಕ್ಸಸ್ ಆದರೆ ಸಕ್ಸಸ್ ಅನ್ನೋದಿಲ್ಲ. 8 ಮಂದಿ ಮಾಡಿದ್ರೆ ಕನಿಷ್ಠ 6 ಮಂದಿ ಸಕ್ಸಸ್ ಸರಿಯಾದರೆ ಅದು ಸಕ್ಸಸ್ ರೇಟ್ ಹೇಳ್ಬೋದು. ಯಾರೋ ಒಬ್ರು ಮಾಡಿದ್ರೆ ಸಕ್ಸಸ್ ಅಂತ ಹೇಳಿದ್ರೆ ಅವರೊಬ್ಬರಿಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗುತ್ತೆ. ಈ ನಂಬರ್ಸ್ಗಳನ್ನ ಬಿಟ್ಟು ನೋಡ್ತಾ ಇದ್ದಾರೆ ಸರ್. ಈ ಸಲ ಚುನಾವಣೆಯಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರ್ತಾ ಇದ್ದದ್ದು ಇನ್ಸಾಯ ಮತ್ತು ರಿವೆಂಜ್ ವೋಟಿಂಗ್, ಅಸ್ಮಿತೆಯ ಪ್ರಶ್ನೆ. ಎಲ್ಲರಿಗೆ ಇಂಪಾರ್ಟೆಂಟು. 19ನೇ ಶತಮಾನದ ಆರಂಭದವರೆಗೂ ವೆಸ್ಟ್ ಬೆಂಗಾಲು ಇಡೀ ವಿಶ್ವದ 27% ಶೇರನ್ನು ಫೈನಾನ್ಷಿಯಲಿ ಹೊಂದಿತ್ತನ್ನೋ ಮಾತು ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಅಷ್ಟು ಸಮೃದ್ಧವಾದ ನಾಡು ಬಾಂಗ್ಲಾ. ಆಮೇಲೆ ಬಾಂಗ್ಲಾ ಇವತ್ತು ಏನು ಥಿಂಕ್ ಮಾಡುತ್ತೆ ಅದು ನಂತರದ ದಿನಗಳಲ್ಲಿ ಇಡೀ ದೇಶ ಥಿಂಕ್ ಮಾಡತ್ತಂತ ಅದ್ಭುತ ಥಿಂಕರ್ಸ್ಗಳನ್ನು, ಹೋರಾಟಗಾರರನ್ನು ಕೊಟ್ಟ ನಾಡು.
ಈ ಸ್ಥಿತಿಗೆ ಇವತ್ತು ತಲುಪಿದೆ. ಇದರಲ್ಲಿ SIR ಎಷ್ಟು ಪಾತ್ರ ವಹಿಸ್ತಾ ಇದೆ ಈ ಚುನಾವಣೆಯಲ್ಲಿ? ರಿವೆಂಜ್ ವೋಟಿಂಗ್ ಹೇಗಾಗಿದೆ ಅನ್ಸುತ್ತೆ? ಯಾಕಂದ್ರೆ ಎಲ್ಲ ಕಡೆನೂ ನಾವು ಡೆಲ್ಲಿಯಲ್ಲೂ ಆ ರಿಪೋರ್ಟ್ಗಳು ನೋಡಿದ್ವಿ, ಬಂಗಾಲಿ ಮಾತಾಡುವವರನ್ನು ಬಾಂಗ್ಲಾದೇಶಿಯರು ಅನ್ನೋ ರೀತಿಯಲ್ಲಿ ಅಪಮಾನಿಸ್ತಾರೆ. ಅದು ಅವರನ್ನು ಎಷ್ಟು ಈ ಸಲ ಕೆರಳಿಸಿದೆ, ಅವ್ರಿಗೆ ಎಷ್ಟು ಘಾಸಿ ಮಾಡಿದೆ ಅಂತ ಅನ್ಸುತ್ತೆ? ಅದೇ ನೀವು ಹೇಳ್ದಂಗೆ ಬಂಗಾಳ ಇವತ್ತು ಆಲೋಚನೆ ಮಾಡೋದನ್ನ ಇಡೀ ದೇಶ, ಭಾರತ ದೇಶ ನಾಳೆ ಆಲೋಚನೆ ಮಾಡುತ್ತೆ ಅಂತ ಒಂದು ಮಾತು ಇತ್ತು ಸರ್. ಸೊ ಅದರಿಂದ ಅವರು ವೈಚಾರಿಕವಾಗಿ ಬಂಗಾಳ ಜನಗಳು ತುಂಬ ಆಲೋಚನಾ ಶಕ್ತಿ ಉಳ್ಳವರು, ವೈಚಾರಿಕವಾಗಿ ಇದ್ದಂಥವ್ರು, ಮತ್ತು ಅನೇಕ ಜನಪರ ಚಳವಳಿಗಳು ಅಲ್ಲಿ ಹುಟ್ಟಿತು, ಮತ್ತು ನಾನಾ ಕಾರಣದಿಂದ ಅಲ್ಲಿ ಹಿಂಸೆನೂ ಕೂಡ ಅಂತರ್ಗತವಾಗಿ ಬಂತು. ಹಿಂಸೆ ಪ್ರತಿಕ್ರಿಯೆ ನಡೆದಿದೆ, ಅದರಿಂದ ಜನಪರ ಚಳವಳಿಗಳು ಅಲ್ಲಿ ಹುಟ್ಟಿದ್ದಾವೆ. ಈ ಕಾರಣವಾಗಿ ನಾವು ಪಶ್ಚಿಮ ಬಂಗಾಳ ಒಂದು ಪ್ರತಿರೋಧದ ನೆಲೆ ಮತ್ತು ಒಂದು ವೈಚಾರಿಕ ನೆಲೆ, ಮತ್ತು ಇನ್ನೊಂದು ರೀತಿಯಿಂದ ಈ ಹಿಂದುತ್ವದ ಪ್ರತಿಪಾದನೆ ಏನಿತ್ತು, ಆ ನಾಗ್ಪುರದ ಐಡಿಯಾಲಜಿ, ಅದಕ್ಕೆ ತದ್ವಿರುದ್ಧವಾದ ಒಂದು ಜನಪರ ಆಲೋಚನೆ ಬಂಗಾಳದಲ್ಲಿ ರೂಪುಗೊಳ್ತಾ ಬಂತು. ಈಗ ಬಂಗಾಳನ ಗೆಲ್ಲೋದು ಬರೀ ಒಂದು ಭೂಭಾಗನ ಗೆಲ್ಲೋದು ಅಷ್ಟೇ ಆಗಿ ಉಳಿದಿಲ್ಲ, ಅದೊಂದು ಪ್ರತೀಕಾತ್ಮಕವಾಗಿ ಗೆಲ್ಲೋದು, ವೈಚಾರಿಕವಾಗಿ ಅದನ್ನು ಗೆಲ್ಲಬೇಕು ಅಂತಂದೇಳಿ BJP ಹೊರಟಿದೆ. ಬಂಗಾಳದ ಗೆಲುವು ಅದಕ್ಕೋಸ್ಕರ ಅವ್ರಿಗೆ ಬಹಳ ಮುಖ್ಯ. ಮತ್ತು ಎರಡನೇ ಕಾರಣ ಏನು ಅಂತಂದರೆ, ಬಂಗಾಳದ ಗೆಲುವು ಇನ್ನು 2029 ಲೋಕಸಭಾ ಚುನಾವಣೆಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಲ್ಲಿ ಸಾಕಷ್ಟು ಲೋಕಸಭಾ ಸೀಟ್ಗಳಿದೆ, ಅದರ ಮೇಲೂ ಕೂಡ ಕಣ್ಣು ಹಾಕಿರ್ತಾರೆ. ಆ ನಂತರ ಈ ಬಂಗಾಳದ SIR ಪ್ರಕ್ರಿಯೆ ಬಗ್ಗೆ ನೀವು ಕೇಳಿದ್ರಿ. SIR ಪ್ರಕ್ರಿಯೆ ಯಾವಾಗ ಹುಟ್ಟುಕೊಳ್ತು? ನನ್ನ ಪ್ರಕಾರ ಬೇಸಿಕಲಿ 2024 ಲೋಕಸಭಾ ಚುನಾವಣೆ, ಅದರಲ್ಲಿ 400 ಪಾರ್ ಅಂತ ನಾವು ಎಲ್ಲ ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು. 400 ಸೀಟ್ಗಳಿಗಿಂತ ಹೆಚ್ಚು BJP ಗಳಿಸುತ್ತೆ ಅಂತಂದು ಹೇಳ್ಬಿಟ್ಟು ಎಲ್ಲರೂ ಕೂಡ ಅದನ್ನೇ ಈ ಗೋಧಿ ಮೀಡಿಯಾ ಮತ್ತು ಈ ಮೋದಿ ಏನಂತಾರೆ ಎಕ್ಸಿಟ್ ಪೋಲ್ಸ್ಗಳು, ಗೋಧಿ ಮೀಡಿಯಾ ಮತ್ತು ಮೋದಿ ಎಕ್ಸಿಟ್ ಪೋಲ್ಗಳು, ಇದು ಹೆಂಗೆ ಬಂತು ಅಂತಂದರೆ, ಒಂದು ಅಮೆರಿಕದ ಪತ್ರಿಕೋದ್ಯಮ ಇತಿಹಾಸದಲ್ಲಿ ಒಂದು ಅಧ್ಯಾಯ ನಡೀತು. ಅದೇನು ಅಂತಂದರೆ, ರಾತ್ರಿ ನೀವು ಘಟನೆಗಳನ್ನ ನೀವೇ ಸೃಷ್ಟಿ ಮಾಡೋದು. ಅಂದರೆ ಒಂದು ಆಕ್ಸಿಡೆಂಟ್ ನಡೀತು ಅಂತ ಅಂದ್ಕೊಳ್ಳೋಣ, ಆಕ್ಸಿಡೆಂಟನ್ನು ಮಾಡೋಕ್ಕೆ ಮೊದಲೇ ಸ್ಟೋರಿ ಬರೆದಿಟ್ಟು ಅದು ಯಾವ ವಿವರಗಳಲ್ಲಿ ಆಕ್ಸಿಡೆಂಟ್ ನಡೆಯುತ್ತೆ, ಅಥವಾ ಕೊಲೆ ನಡೆಯುತ್ತೆ, ಅಥವಾ ಯುದ್ಧ ನಡೆಯುತ್ತೆ, ಮೊದಲು ಸ್ಟೋರಿ ಬರೆದು ಆಮೇಲೆ ಘಟನೆ ನಡೆಸ್ತಾಯಿದ್ರು. ಅದನ್ನು ಹಿಂದಿನಲ್ಲೂ ಕೂಡ ಒಂದು ಸಿನಿಮಾ ಮಾಡಿದ್ದಾರೆ, ನ್ಯೂ ಡೆಲ್ಲಿ ಟೈಮ್ಸ್ ಅಂತ, ಕನ್ನಡದಲ್ಲಿ ಮಲಯಾಳಮಲ್ಲಿ ಎಲ್ಲ ಬಂದಿದೆ. ಸೊ ಆ ಪ್ರಕಾರ ಇದು ಎಕ್ಸಿಟ್ ಪೋಲ್ಗಳು ನಡೀತಾ ಇದೆ. ಆಮೇಲೆ ಇದೊಂಥರ ಬರ್ತಾ ಇದೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆದಮೇಲೆ ಅದು ಈಗಾಗಲೇ ಡಾಕ್ಟರ್ ವಾಸು ಅವರು ಹೇಳಿರೋ ಪ್ರಕಾರ ಇದು ತನ್ನ ಅರ್ಥಪೂರ್ಣತೆಯನ್ನು ಕಳ್ಕೊಂಡು ನಗೆಪಾಟ್ಲಿಗೆ ಈಡಾಗುತ್ತೆ. SIR ಪ್ರಕ್ರಿಯೆ ಬಗ್ಗೆ ಮಾತಾಡಬೇಕಂದ್ರೆ, ಇದು ಬಿಹಾರದಿಂದ ಏನು ಆರಂಭ ಮಾಡಿದರು, ಈ 2024 ಚುನಾವಣೆಗಳಲ್ಲಿ ಇವ್ರಿಗೆ 400 ಪಾರ್ ಅಂತ ಇದ್ದರೂ ಕೂಡ ಒಂದು ಸರಳ ಬಹುಮತ ಕೂಡ ಬರಲಿಲ್ಲ. ಎಷ್ಟು 240 ಬಂತು. ನಮಗೆ 272 ಬೇಕು ಸರಳ ಬಹುಮತಕ್ಕೆ. ಕಡೆಗೆ ಮೋದಿಯವರು ಎಂಥ ದೊಡ್ಡ ಹ್ಯುಮಿಲಿಯೇಷನ್ಗೆ, ಪರ್ಸನಲ್ ಹ್ಯುಮಿಲಿಯೇಷನ್ಗೆ ಒಳಗಾದರು, ಆಗಬೇಕಾಗಿಲ್ಲ. ಬಟ್ ಯಾಕೆಂದರೆ ಅವರೇನೇ ನಾನೇ ಎಲ್ಲ ಕ್ಷೇತ್ರದಲ್ಲೂ ನಾನೇ ನಿಂತಿದ್ದೀನಿ ಅಂತ ಅವರು ವಾದ ಮಾಡಿರ್ತಾರೆ. ಸೊ ಮೋದಿ ವರ್ಸಸ್ ಇದು ಉಳಿದಿದ್ದು ಅನ್ನೋ ಥರ. ಸೊ ಸರಳ ಬಹುಮತ ಸಿಗಲಿಲ್ಲ ಅವರಿಗೆ, ಅದು ಅವ್ರಿಗೆ ಭಾರಿ ದೊಡ್ಡ ಶಾಕ್ ಆಗಿದೆ. ಈ ನಿತೀಶ್ ಕುಮಾರ್ ಮತ್ತು ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ನಿಲ್ಲದೆ ಹೋಗಿದ್ರೆ ಅವರು ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಪರಿಸ್ಥಿತಿಲಿ ಏನು ಮಾಡಬೇಕು ಅನ್ನೋದು, ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬಗ್ಗೆ ಒಂದು ಫೋಕಸ್ ಇತ್ತು, ಅದರಲ್ಲಿ ಭಾಳ ಅಫರಾತಫರ ನಡೆಯುತ್ತೆ ಅಂತಂದೇಳಿ ಒಂದು ಮಾತಿತ್ತು. ಅದನ್ನು ಮರೆಸುವಂಥ ಭಾರಿ ದೊಡ್ಡ ಇನ್ನೊಂದು ಪ್ರಕ್ರಿಯೆ ತೊಗೊಂಬಂದ್ಬಿಟ್ರು, ಕೋಡಗನ ಕೋಳಿ ನುಂಗಿತ್ತ ಅನ್ನೋ ಥರ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕೋಡಗನ, ಈ SIR ಪ್ರಕ್ರಿಯೆ ಕೋಳಿ ನುಂಗು ಅಂತ. ಈ SIR ಪ್ರಕ್ರಿಯೆ ನುಂಗುವಂಥದ್ದು ಮತ್ತೊಂದು ವ್ಯವಸ್ಥೆ ಬರ್ಬೋದು, ಅದನ್ನು ಅವರೇ ಮಾಡ್ತಾರೆ. ದೇಶ ಭಾಳ ನಿಧಾನವಾಗಿ ಅದಕ್ಕೆ ಗೊತ್ತಾಗುತ್ತೆ. ಒಟ್ಟಾರೆ ಮೈನಾರಿಟಿ ಗೌರ್ಮೆಂಟ್ ಇವತ್ತು ದೇಶದಲ್ಲಿದೆ. 2029 ತನಕ, ಮುಂದಿನ ಲೋಕಸಭೆ ಚುನಾವಣೆ ತನಕ ದೇಶದಲ್ಲಿ ನಡೀತಾ ಇರೋದು ಒಂದು ಮೈನಾರಿಟಿ ಸರ್ಕಾರ. ನರಸಿಂಹರಾವ್ 5 ವರ್ಷ ಮೈನಾರಿಟಿ ಸರ್ಕಾರ ನಡೆಸಿದರು.
ಯಾರೂ ಕೇಳಲಿಲ್ಲ, ಯಾಕೆಂದರೆ ಯಾರಿಗೂ ಚುನಾವಣೆ ಬೇಕಾಗಿರಲಿಲ್ಲ. ನರಸಿಂಹರಾವ್, ಪಿ ವಿ ನರಸಿಂಹರಾವ್ ನಡೆಸಿದರು. ಅದೇ ಥರ ಈಗ ನಡೆಸ್ತಾ ಇದ್ದಾರೆ. ಆದರೆ 2029 ಭವಿಷ್ಯ ಏನಿದೆ ಇದನ್ನು ಭದ್ರ ಮಾಡ್ಕೋಬೇಕು ಅಂತ ಗುಜರಾತು ಮತ್ತು ನಾಗ್ಪುರ ಎರಡೂ ಕೂಡ ಜೊತೆಗೆ ಹೊರಟಿದ್ರು. ಆ ಜೊತೆಗೆ ಹೊರಟಿ ಸೇರಿ ಮಾಡಿರೋ ಪ್ರಕ್ರಿಯೆನೇ SIR. ಈ ದೇಶದಲ್ಲಿ ಕೋಮುವಾದನ ನಿರಾಕರಿಸುವಂಥವರು, ಪ್ರಗತಿಪರರು, ವೈಚಾರಿಕರು, ಅದರ ಜೊತೆಗೆ ಅಲ್ಪಸಂಖ್ಯಾತರು ಈ ಹಿಂದುತ್ವದ ಪ್ರತಿಪಾದನೆ ಜೊತೆಗಿರಲ್ಲ. ಸೊ ಅವರನ್ನು ಡಿಸ್ಎನ್ಫ್ರಾಂಚೈಸ್ ಮಾಡಬೇಕು ಅಂತಲೇ ಹೊರಟಿರೋದು ಇದು. ಒಂದು ಕಾಲದಲ್ಲಿ ಟ್ಯಾಕ್ಸ್ ಕೊಡೋರು ಮಾತ್ರನೇ ಮತ ಕೊಡಬೇಕಾಗಿತ್ತು, ಪ್ರಾಪರ್ಟಿ ಇದ್ದವ್ರು ಮಾತ್ರನೇ ಮತ ಕೊಡಬೇಕಾಗಿತ್ತು, ಹೆಣ್ಮಕ್ಳಿಗೆ ಮತಾಧಿಕಾರ ಇರಲಿಲ್ಲ. ಇವರು ಮನುಸ್ಮೃತಿನ ದೇಶದ ಸಂವಿಧಾನ ಆಗಬೇಕು ಅಂತ ಹೇಳಿದವ್ರಿಗೆ ಸೊ ಈ ಥರ ಆಲೋಚನೆ ಮಾಡೋದ್ರೆ ಏನೂ ಆಶ್ಚರ್ಯ ಇಲ್ಲ. ಬರ್ತಾ ಮತಾಧಿಕಾರನ ಕಿತ್ಕೊಳ್ಳೋ ಅಂಥದ್ದು, ಭಾಳ ಸೆಲೆಕ್ಟೆಡ್ ಫ್ಯೂ ಮಾತ್ರನೇ ಮತನ ಚಲಾಯಿಸುವಂಥ ಒಂದು ಸಿಸ್ಟಮ್ನ ಜಾರಿಗೆ ತರಬೇಕು ಅನ್ನೋದು ಅವರ ಗುರಿ ಮತ್ತು ಉದ್ದೇಶ. ಹೀಗಾಗಿ SIR ಪ್ರಕ್ರಿಯೆ ಮಾಡಿದ್ದಾರೆ. ಇದು 90 ಲಕ್ಷ ಅತ್ಯಂತ ಹೆಚ್ಚು. ಸೊ ಆದ್ದರಿಂದನೇ ಅದು ಆಮೇಲೆ ಸುಪ್ರೀಂ ಕೋರ್ಟು ಇದ್ರ ಬಗ್ಗೆ ಮೌನ ವಹಿಸಿರೋದು, ಏನೂ ಮಾಡದೇ ಇರೋದು. ಅವರು ಎಲ್ಲ ಅಟ್ಲೀಸ್ಟು ಈ ಚುನಾವಣಾ ಆಯೋಗ ಇವರು ತಮ್ಮ ಜೇಬಿಗೆ ಹಾಕ್ಕೊಂಡ್ರೂ ಸರಿ, ಆದರೆ ಈ ದೇಶದ ಕಟ್ಟಕಡೆಯ ಆಶಾಕಿರಣ ಸುಪ್ರೀಂ ಕೋರ್ಟು. ಅದು ಕೂಡ ಈ ದೇಶದ ಜನತಂತ್ರವನ್ನು ವಿಫಲ ಮಾಡಿದೆ. ದೇ ಹ್ಯಾವ್ ಫೇಲ್ಡ್ ದಿ ಪೀಪಲ್ ಆಫ್ ಇಂಡಿಯಾ ಆ್ಯಂಡ್ ಡೆಮೋಕ್ರಸಿ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟು ಜಗತ್ತಿನ ಎಲ್ಲೆಡೆ ಮಹಿಳೆಯರು ಮತದಾನ ಹಕ್ಕನ್ನು ಪಡೀಲಿಕ್ಕೆ ಹೋರಾಟ ಮಾಡಬೇಕಾಯಿತು, ಎಲ್ಲರೂ ಮತದಾನ ಹಕ್ಕನ್ನು ಪಡೀಲಿಕ್ಕೆ ಹೋರಾಟ ಮಾಡಬೇಕಾಯಿತು. ಬಟ್ ನಮ್ಮ ದೇಶದ ಏನು ಕಟ್ಟಿದ್ರು, ಸ್ವತಂತ್ರ ಗಳಿಸಿಕೊಟ್ಟ ದೇಶವನ್ನು ಕಟ್ಟಿದ್ರು, ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಗೆ ಒಂದು ಓಟು, ಎಲ್ಲರ ಹಕ್ಕು, ಮತದಾನ ಹಕ್ಕು ಸೇಮ್ ಅಂತ ಸಾರಿ. ಆ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ. ಅದನ್ನ ಈ ಚುನಾವಣಾ ಕಮಿಷನ್ ಹೇಗೆ ವಾಪಸ್ ತೆಗೆದುಕೊಳ್ಳುತ್ತೆ, ಹೇಗೆ ಮತದಾನದ ಹಕ್ಕಿಂದ ವಂಚಿತ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಇದೆ. ಅದಕ್ಕಾಗಿ ರಿವೆಂಜ್ ಮತದಾನ ಆಗಿದೆ, ಪ್ರತೀಕಾರದ ಮತದಾನ ಆಗಿದೆ. ಆಮೇಲೆ ಬಂಗಾಳಿಗಳು, ಬಾಂಗ್ಲಾ ಮಾತನಾಡುವವರು ಬಾಂಗ್ಲಾದೇಶದವರು ಅನ್ನೋ ರೀತಿಯ ಒಂದು ಅಪಮಾನ ಬಂದಿರೋದ್ರಿಂದ ಹೆಚ್ಚಿನ ಜನ ಏನು ವಲಸಿಗರಿದ್ರು ಬಾಂಗ್ಲಾದಿಂದ ಕಷ್ಟಪಟ್ಟು ದುಡ್ಡು ಹೊಂದಿಸ್ಕೊಂಡು ವಾಪಸ್ ವೆಸ್ಟ್ ಬೆಂಗಾಲ್ಗೆ ಹೋಗಿ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ತಿಳಿದುಬರ್ತಾ ಇದೆ. ಅದಕ್ಕಾಗಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ತದೆ ಅಂತ ತಿಳಿಸ್ತಾ ಇದೆ. ಆಮೇಲೆ ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಗಳು ಏನು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರು, ಭಂಡಾರ ಲಕ್ಷ್ಮಿ ಇರ್ಬೋದು, ಬೇರೆ ಎಲ್ಲ ವಯೋಮಾನದವರೆಗೂ ಒಂದೊಂದು ಸ್ಕೀಮ್ಗಳನ್ನು ಮಾಡಿದ್ದಾರೆ. ಅದು ಇಫೆಕ್ಟ್ ಆಗಿರುತ್ತೆ ಅನ್ಸುತ್ತೆ. ಹೀಗಾಗಿ ಅವರ ಮೇಲಿರೋ ಎಷ್ಟೋ ಸ್ಕ್ಯಾಮ್ಗಳು ಇದ್ರು ಸಹಿತ ಇದು ರಾಜ್ಯ ಮತ್ತು ಕೇಂದ್ರದ ನಡುವಿನ ಹೋರಾಟ ಕಂಡು ಬರ್ತಾ ಇರೋದ್ರಿಂದ ಒಂದು ರೀತಿಯ ಅಸ್ಮಿತೆಯ ಪ್ರಶ್ನೆ ಬಂದಿರುತ್ತೆ. ಬಂಗಾಳಿಗಳು ಒಟ್ಟಾಗಿ ಓಟ್ ಹಾಕ್ತಾರೆ ಅಂತ ಅನ್ಕೊಳ್ತಾ ಇದೆ. ಬಟ್ SIR ಇದೇ ರೀತಿ ನಡೀತಾ ಹೋದ್ರೆ ಮುಂದಿನ ಭವಿಷ್ಯ ಹೇಗಿರುತ್ತೆ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಓನ್ಲಿ ಬಾಂಗ್ಲಾದಲ್ಲಿ ತರಲಿಕ್ಕೆ ಕಾರಣ ಏನು ಅನ್ಸುತ್ತೆ? ಯಾಕಂದ್ರೆ SIR ಮಾಡಿದ್ದಾರೆ. SIR ಅಲ್ಲಿ ಮೊದಲ ಹಂತದಲ್ಲಿ ಬಂದಾಗ ಅತಿ ಹೆಚ್ಚು ಹಿಂದೂ ಮತದಾರರು ಅದರಿಂದ ವಂಚಿತರಾದರು, ಮುಸ್ಲಿಮರ ಹೆಚ್ಚಿಗೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಲಾಜಿಕಲ್ ಇದು ತೊಂಬಂದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗಿದೆ ಅನ್ಸುತ್ತೆ? ಮುಂದಿನ ಹಂತಗಳಲ್ಲಿ ಅದು ಇನ್ನೂ ಎಷ್ಟು ಇಫೆಕ್ಟ್ ಮಾಡ್ಬೋದು ಅನ್ಸುತ್ತೆ? ಇಲ್ಲ, ಭಾಳ ದೊಡ್ಡ ಸಮಸ್ಯೆ ಪಶ್ಚಿಮ ಬಂಗಾಳದ SIRನಲ್ಲಿ ಆಗಿರುವಂಥದ್ದು ಇದೇನೆ. ಅಂದರೆ ಮೊದಲ ಹಂತದಲ್ಲಿ ಎಷ್ಟು ಜನರದ ಹೆಸರನ್ನು ಡಿಲೀಟ್ ಮಾಡಲಾಯಿತು, ಅಲ್ಲಿಗೆ ನಿಲ್ಲಿಸಲಿಲ್ಲ. ಯಾಕಂದರೆ ಅವ್ರಿಗೇನು ಅನ್ನಿಸ್ತು, ಬಹುಶಃ BJP ಮತ್ತು ಚುನಾವಣಾ ಆಯೋಗಕ್ಕೆ, ಅಂದರೆ ಇವತ್ತು BJP ಮತ್ತು ಚುನಾವಣಾ ಆಯೋಗ ಅನ್ನೋದನ್ನು ಒಟ್ಟೊಟ್ಟಿಗೆ ಮಾತಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಈಗ SIRನಲ್ಲಿ ಯಾರ್ದು ಡಿಲೀಟ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಪೀಲ್ ಹೋಗೋದಾದರೆ ERO ಅಂತ ಕರಿತೀವಿ, ಎಲೆಕ್ಟ್ರಲ್ ರೋಲ್ ಆಫೀಸರ್ ಅಂತ. ಜನರಲಿ ಇದು ನಮ್ಮಲ್ಲಿ AC ಗ್ರೇಡ್ನ ಆಫೀಸರ್ ಇರ್ತಾರೆ, ಅವ್ರಿಗೆ AERO ಅಂತ ತಹಸೀಲ್ದಾರ್, BDOಗಳು, ಅಸಿಸ್ಟೆಂಟ್ಸ್ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಅಂತಿಮ ಅಂತ ಇತ್ತು. ಆದರೆ ಇಲ್ಲ, ಅದು ಹಂಗೆ ಅವ್ರು ಹೇಳೋದು ಮಾತ್ರ ಅಂತಿಮ ಆಗಬಾರ್ದು ಅಂತ ಅವರ ಪಕ್ಕ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ನ, ಬ್ಯಾಂಕ್ ಅಧಿಕಾರಿಗಳನ್ನ ಕೂಡಿಸಿ ಅವ್ರಿಗೆ ಟಾರ್ಗೆಟ್ ಕೊಟ್ಟು ಡಿಲೀಟ್ ಮಾಡಿಸಿ, ಮುಂಚೆಗಿಂತ ಕಡಿಮೆ ಆಗಬೇಕಲ್ಲ, ಮುಂಚೆ ಡಿಲೀಟ್ ಆಗಿದ್ದಕ್ಕೆ ಅಪೀಲ್ ಹೋಗಿ ಮತ್ತಷ್ಟು ಜಾಸ್ತಿ ಮಾಡಿ 91 ಲಕ್ಷ ಜನರನ್ನ ಡಿಲೀಟ್ ಮಾಡಿದ್ರು. ಅಂದರೆ ಒಂದು ತಂದೆಗೆ, ನೀವು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದ್ರಲ್ಲ, ಒಂದು ತಾರ್ಕಿಕ ವ್ಯತ್ಯಾಸ ಇರುವಂಥದ್ದು. ಅಂದರೆ ಒಂದು ತಂದೆಗೆ 6 ಜನಕ್ಕಿಂತ ಜಾಸ್ತಿ ಮಕ್ಕಳು ಇದ್ದರೆ ಅದಕ್ಕೆ ಮೆಷಿನ್ ತನ್ನಂತ ತಾನೇ ಸಾಫ್ಟ್ವೇರು ನೋಟಿಸ್ ಕೊಟ್ಬಿಡುತ್ತೆ. ಮಗುವಿನ ಮತ್ತು ತಾಯಿಯ ನಡುವಿನ ವಯಸ್ಸಿನ ವ್ಯತ್ಯಾಸ 15ಕ್ಕಿಂತ ಕಡಿಮೆ ಇದ್ದರೆ ಅವರು ಬಹುಶಃ ತಾಯಿ ಮತ್ತು ಮಗ ಅಲ್ಲ. ನಮ್ಮ ವೋಟರ್ ID-ನಲ್ಲಿ ಏನೇನೋ ಏಜ್ಗೂ ಇದೆಲ್ಲ ಇರುತ್ತೆ. ಯಾರಿಗಿಂತ ನೋಟಿಸ್ ಕೊಟ್ಟರು, ಅಮರ್ತ್ಯ ಸೇನ್ ಅವ್ರಿಗಿಂತ ನೋಟಿಸ್ ಕೊಟ್ಟರು, ನಿಮ್ಮ ಮತ್ತು ನಿಮ್ಮ ತಾಯಿಯ ನಡುವಿನ ವಯಸ್ಸಿನ ವ್ಯತ್ಯಾಸ 15ಕ್ಕಿಂತ ಕಡಿಮೆ ಇದೆ, ಸೊ ನೀವಲ್ಲ. ಅಂದರೆ ಅಮರ್ತ್ಯ ಸೇನು ದಾಖಲೆಯಲ್ಲಿ ಇರಬಹುದಾದ ಇಂಥ ಲೋಪದ ಕಾರಣಕ್ಕಾಗಿ ಯು ಆರ್ ನಾಟ್ ಅನ್ ಇಂಡಿಯನ್ ಸಿಟಿಸನ್ ಅನ್ನೋ ರೀತಿ ಒಳಗಡೆ, ಯಾಕಂದರೆ ಇದು ಪೌರತ್ವದ ಒಂದು ಪರಿಶೀಲನೆ ಕೆಲಸವಾಗಿ ಮಾಡ್ತಾ ಇದ್ದಾರೆ.
ಸೊ ಈ ಥರದ ಕೆಲಸವನ್ನು ಬೇರೆ ಎಲ್ಲೂ ಈ ಹಿಂದಿನ SIRಗಳಲ್ಲಿ ಬೇರೆ ಯಾವ ರಾಜ್ಯದ SIR ಇಲ್ಲದೆ ಇರೋದನ್ನು ಪಶ್ಚಿಮ ಬಂಗಾಳಕ್ಕೆ ವಿಶೇಷವಾಗಿ ಮಾಡಿದ್ರು. ಯಾಕೆ ಅಂದರೆ ನಾನು ಆಗಲೇ ಏನು ಹೇಳಿದೆ, ಇದು ನೀವು ಆಕ್ರಮಣ ಮಾಡೋಕ್ಕೆ ಹೊರಟಿದ್ದಾಗ ನೀವು ರೂಲ್ಸ್ ಆಫ್ ದಿ ಗೇಮ್ನ, ಆಟದ ನಿಯಮಗಳನ್ನು ನಿಮಗೆ ಬೇಕಾದಂಗೆ ಬದಲಾಯಿಸ್ಕೊಳ್ಳೋದು. ಅಂದರೆ ಇದನ್ನು ಒಂದು ತಮಾಷೆಯ ಉದಾಹರಣೆ ಕೊಡೋದಾದರೆ, ಗಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಮನೆಯಲ್ಲಿ ಬ್ಯಾಟ್ ಯಾರು ತೊಗೊಂಬಂದಿರ್ತಾರೆ ಅವ್ರ ಮನೆಯಿಂದ, ಅವ್ರು ಮಾಡಿದ್ದೇ ರೂಲ್ಸ್ ಥರ ಚುನಾವಣಾ ಆಯೋಗ ನಮ್ಮದು ಅಂತ. ಎಲೆಕ್ಷನ್ ಕಮಿಷನ್ ಆಫ್ ದಿ ಇಂಡಿಯನ್ ಗೌರ್ಮೆಂಟ್ ಅಲ್ಲ, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದನ್ನು ನೀವು ನಿಮ್ಮ ಮನೆ ಮಗವನು ನಿಮ್ಮದೇ ನಿಮ್ಮ ಮನೇಲಿ ಕೆಲಸ ಮಾಡೋ ಥರದಲ್ಲಿ ನಿಮ್ಗೆ ಬೇಕಾದಂಗೆ ಬದಲಾಯಿಸ್ಕೊಳ್ಳೋ ಥರದಲ್ಲಿ ಹೋಗ್ಬಿಟ್ರೆ ವಾಟ್ ಕೈಂಡ್ ಆಫ್ ಡೆಮಾಕ್ರಸಿ ಇಸ್ ದಿಸ್? ಮಾಡ್ತಾರೆ. ಸೊ ಹಂಗಾಗಿನೇ ಈಗ ನಾನು EVM ಹ್ಯಾಕೆಲ್ಲ ಆಗುತ್ತೆ ಅಂತ ನಂಬೋನಲ್ಲ, ಹಂಗಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಆದರೆ ಎಲೆಕ್ಷನ್ ಈಸ್ ಬೀಯಿಂಗ್ ಹ್ಯಾಕ್ಡ್. ಇದರೊಳಗಡೆ ಏನಾಗುತ್ತೆ, ಈಗ ಏನು ಈ ಒಂದು ಎಕ್ಸಿಟ್ ಪೋಲ್ಸ್ ಬರ್ತಿದೆ, ಎಕ್ಸಿಟ್ ಪೋಲ್ಸ್ನಲ್ಲಿ ಈ ಪ್ರಮಾಣದ ಅಲ್ಲಿ ಏನು ಗ್ರೌಂಡಲ್ಲಿ ಕಾಣುತ್ತೆ ಅದಕ್ಕೂ ಇದಕ್ಕೂ ತುಂಬ ವಿರುದ್ಧವಾಗಿ ನೀವು ಮಾಡಿದಾಗ ನೀವು ನಂತರ ಏನೋ ಮ್ಯಾನಿಪುಲೇಷನ್ ಮಾಡೋಕ್ಕೆ ಹೊರಟಿದ್ದೀರಿ. ಆ ಮ್ಯಾನಿಪುಲೇಷನ್ಗೆ ಸರಿ ಹೊಂದಿಸೋದಕ್ಕೋಸ್ಕರ ಈ ಎಕ್ಸಿಟ್ ಪೋಲ್ಸ್ನ ಮಾಡ್ತಾ ಇರೋದು ಅಂತ ಜನ ಅದರಲ್ಲಿ ಒಂದು ಕಾನ್ಸ್ಪಿರಸಿ ಥಿಯರಿನ ನೋಡ್ತಾ ಇದ್ದಾರೆ. ಕಾನ್ಸ್ಪಿರಸಿ ಥಿಯರಿ ಅಂತ ಯಾವುದನ್ನು ಕರಿತೀವೋ ಅವೆಲ್ಲ ನಿಜವಾಗಿ ಬಿಡ್ಬೋದಾಗಿರೋ ರೀತಿಯ ಒಂದು ದುರಂತದ ಸನ್ನಿವೇಶ ನಮ್ಮೊಳಗಡೆ ನಡೀತಾ ಇದೆ. ಇದು ದೊಡ್ಡ ಸಮಸ್ಯೆ. ಯಾಕಂದ್ರೆ ನಿಮಗೆ ಆಮೇಲೆ ತಮಿಳ್ನಾಡಿನ ಎಕ್ಸಿಟ್ ಪೋಲ್ ಉದಾಹರಣೆ ಇಟ್ಕೊಂಡು ಅದನ್ನು ವಿವರಿಸ್ಬೋದು. ಆಕ್ಸಿಸ್ ಮೈ ಇಂಡಿಯಾದಲ್ಲಿ ಅದು ಹೆಂಗೆ ಇಂಪಾಸಿಬಲ್ ಆಗಿರುವ ಒಂದು ಸರ್ವೆ ನೀವು ಹೆಂಗೆ ಮಾಡಿದ್ರಿ ಅಂತ. ಹಂಗಾಗಿ ಈ ಸರ್ವೆಗಳು ಬರೋದು ಅದು ಗ್ರೌಂಡ್ ರಿಯಾಲಿಟಿಗಿಂತ ಪೂರ್ತಿ ಭಿನ್ನವಾಗಿರೋದು ಮತ್ತು ಬಹುತೇಕ ಸರಿ ಅದು BJP ಪರವಾಗಿರೋದು. ಇದು ನೋಡಿದ್ರೆ ಇದು ಒಂದು ಆಕ್ಸಿಸ್ ಇದರೊಳಗಡೆ ಇದೆ. ಅದರಲ್ಲಿ ಎಲೆಕ್ಷನ್ ಕಮಿಷನ್ನು, BJP, ಇವರ ಪೋಲ್ ಮ್ಯಾನೇಜರ್ಸು ಮತ್ತು ಈ ಎಕ್ಸಿಟ್ ಪೋಲ್ಸ್ ಅಂತ ಜನ ಈಗ ಅವಿಶ್ವಾಸ ಪಡುವ ಮಟ್ಟಕ್ಕೆ ಇದು ನಡೀತಾ ಇದೆ. ಇದು ಡೆಮಾಕ್ರಸಿಗೆ ಒಳ್ಳೇದು ಮಾಡೋದಿಲ್ಲ ಅಂತ ಅನ್ಸುತ್ತೆ. ತುಂಬ ಇಂಪಾರ್ಟೆಂಟ್ ಆದ ಮಾತು ಹೇಳಿದ್ರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ ತುಂಬ ಜನ ಮತದ ಹಕ್ಕು ಕಳೆದುಕೊಂಡು ತಮ್ಮ ಪೌರತ್ವದ ಹಕ್ಕನ್ನೇ ಕಳೆದುಕೊಳ್ಳುವ ಭೀತಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಎದುರಿಸ್ತಾ ಇರೋದನ್ನು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ತುಂಬ ರೀಲ್ಸ್ ಕೂಡ ಅದರಲ್ಲಿ ಬರ್ತಾ ಇದೆ. ಅದಕ್ಕೆ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಕಳೆದ ಬಾರಿ ಹೇಳ್ತಾ ಇದ್ರಿ, ಮಾರ್ಕೆಟ್ಗಾಗಿನೂ ಈ ಎಕ್ಸಿಟ್ ಪೋಲ್ಗಳು ಇರ್ತಾವೆ ಅಂತ. ಬಟ್ ಸರ್ಪ್ರೈಸಿಂಗ್ ಅಂದರೆ ಇವತ್ತು ಸೆನ್ಸೆಕ್ಸ್ 680 ಪಾಯಿಂಟ್ ಬಿದ್ದಿದೆ, ನಿಫ್ಟಿ 200 ಪಾಯಿಂಟ್ ಬಿದ್ದಿದೆ. ಅಂದರೆ ಈ ಚುನಾವಣೆ ಎಕ್ಸಿಟ್ ಪೋಲ್ಗಳ ಮೇಲೆ ನಂಬಿಕೆ ಮಾರ್ಕೆಟ್ನಲ್ಲಿ ಹೂಡಿಕೆದಾರಿಗೆ ಇಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಎಕ್ಸಿಟ್ ಪೋಲ್ಗಳು ಏನು ಮಾಡಿ 2024ರಲ್ಲಿ ಲೋಕಸಭಾ ಚುನಾವಣೆ ನಂತರ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾರ್ಕೆಟಲ್ಲಿ ಹೂಡಿ ನೀವು ಹೇಗೆ ಬರುತ್ತೆ ನೋಡಿ ಅಂತ ಹೇಳಿದ್ರು. 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಜನ ದುಡ್ಡು ಗಾಳಿಗೆ ಹಾರಿಬಿಟ್ಟು. ಅದಕ್ಕಾಗಿ ಈ ಬಾರಿ ಅವರನ್ನು ನಂಬುವ, ಈ ಎಕ್ಸಿಟ್ ಪೋಲ್ಗಳನ್ನು ನಂಬುವ ಸ್ಥಿತಿಯಲ್ಲಿ ಭಾರತದ ಹೂಡಿಕೆದಾರರು ಇಲ್ಲ ಅನ್ಸುತ್ತೆ. ಬಟ್ ಓನ್ಲಿ ನಂಬರ್ಸಿಗೆ ಬರೋಣ ಭರತ್. 2016ರಿಂದ 21 ಬರೋದ್ರೊಳಗೆ BJP ತುಂಬ ಮೇಜರ್ ಚೆಕ್ ಮಾಡಿತ್ತು ವೆಸ್ಟ್ ಬೆಂಗಾಲ್. ಯಾಕಂದ್ರೆ ಅಲ್ಲಿವರೆಗೂ ವಿರೋಧ ಪಕ್ಷವಾಗಿದ್ದ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಧೂಳಿಪಟವಾಗಿತ್ತು. ಅದ್ರ ಎಲ್ಲ ಸಂಪೂರ್ಣ ಲಾಭ ಪಡ್ಕೊಂಡ BJP 36% ವೋಟ್ ಪಡ್ಕೊಂಡಿತ್ತು. ತುಂಬಾ ಕಡಿಮೆ ಸಿಂಗಲ್ ಡಿಜಿಟ್ ಇಂದ 36% ವೋಟಿಗೆ ಬಂದಿತ್ತು ಮತ್ತು ಸೀಟ್ಗಳು 70+ 21ರಿಂದ ನಂತರ ಅವ್ರದ್ದು ಪೀಕ್ ಅಂತ ಅನ್ಸುತ್ತೆ. ಅದು ರಾಜಕೀಯ ವಿಶ್ಲೇಷಕರ ಪ್ರಕಾರ 21 ಮತ್ತು 24ರ ಪಾರ್ಲಿಮೆಂಟ್ ಎಲೆಕ್ಷನ್, 19ರ ಪಾರ್ಲಿಮೆಂಟ್ ಎಲೆಕ್ಷನ್ BJPಯ ವೆಸ್ಟ್ ಬೆಂಗಾಲ್ದ ಇಲ್ಲಿವರೆಗಿನ ಪೀಕ್ ಪರ್ಫಾರ್ಮೆನ್ಸ್ಗಳು. ಅದರ ನಂತರ ಮತ್ತೆ ಗ್ರಾಫ್ ಕೆಳಮುಖವಾಗ್ತಾ ಇದೆ. ಯಾಕಂದ್ರೆ 21 ನಂತರ 24ಕ್ಕೆ ಬರಬೇಕಾದ್ರೆ ಅವ್ರು ಹೆಚ್ಚಿಗೆ ಆಗತ್ತೆ, ನಂಬರ್ ಸೀಟ್ಗಳು ಹೆಚ್ಚಿಗೆ ಆಗತ್ತೆ ಅಂದ್ರು ಆಗಲಿಲ್ಲ, ಕಡಿಮೆ ಆಯ್ತು. ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಹೆಚ್ಚಿಗೆ ಆಗತ್ತಂದ್ರು ಕೇವಲ 1% ಮಾತ್ರ ಹೆಚ್ಚಿಗೆ ಆಯ್ತು. ಯಾಕಂದ್ರೆ ಎರಡೇ ಪಾರ್ಟಿಗಳ ನಡುವಿನ ಮುಖಾಮುಖಿ ಆಗ್ತಾರೆ. ಕಾಂಗ್ರೆಸ್ ಮತ್ತು ಲೆಫ್ಟ್ ಪೂರ್ತಿ ಕಳೆದು ಹೋಗ್ಬಿಟ್ಟು ಅವಾಗ ಇವ್ರದ್ದು 5% ಹೆಚ್ಚಿಗೆ ಆಗಬೇಕಾಯ್ತು, ಕೇವಲ 1% ಹೆಚ್ಚಿಗೆ ಆಯಿತು. ಈಗೂ ಅವ್ರ ನಡುವೆ ಮತ್ತು ಇದು ತೃಣಮೂಲ ಕಾಂಗ್ರೆಸ್ ನಡುವೆ 10% ವೋಟ್ ಡಿಫರೆನ್ಸ್ ಇದೆ. ಅಂದ್ರೆ ಕನಿಷ್ಠ 5.5% ವೋಟ್ ಶಿಫ್ಟ್ ಆಗಬೇಕಾಗುತ್ತೆ. ಅಂದ್ರಷ್ಟೇ ಸೀಟ್ಗಳು ಚೇಂಜ್ ಆಗೋ ಸಾಧ್ಯತೆ ಇದೆ. ಆ ಸಾಧ್ಯತೆಗಳು ನಿಮ್ಗೆ ಕಂಡು ಬರ್ತಾ ಇದೆಯಾ? ಅಥವಾ ಇವು ಯಾವಾದ್ರೂ ಸರ್ವೆಗಳು ಆ ರೀತಿ ಸ್ಯಾಂಪ್ಲಿಂಗ್ ಅನ್ನು ಕೊಟ್ಟಿದಾರ? ಆ ರೀತಿ ಇಂಡಿಕೇಶನ್ ಏನಾದ್ರು ಇದೆಯಾ? ಅವ್ರದ್ದು ಡೀಟೇಲ್ಸ್ ಏನಾದ್ರು ಕಂಡು ಬರುತ್ತೆ ನಿಮಗೆ? ಸರ್ವೆ ಮಾಡೋರ ಹೇಳಿಕೆ ಅಂದ್ರೆ ಅವ್ರ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, BJP ಈ ಎಲ್ಲಾ ಶಕ್ತಿ ಏನು ಉಪಯೋಗಿಸ್ತಾ ಇದೆ ಈಗ, ತನ್ನ ಹಣ ಬಲ ಇನ್ನು ಏನು ಶಕ್ತಿ ಏನು ಉಪಯೋಗಿಸ್ತಾ ಇದೆ, ಅದರಿಂದ 1-2% ಇನ್ಕ್ರೀಸ್ ಮಾಡ್ಕೋಬೋದೇ ಹೊರತು ಈ ಆಗಲೇ ಹೇಳಿದಾಗ ಬಂಗಾಲಿ ಅಸ್ಮಿತೆ ಅನ್ನೋದು ಒಂದು ಓವರ್ವೆಲ್ಮಿಂಗ್ ಆಗಿ ಒಂದು ಫೋರ್ಸ್ ಆಗ್ತಾ ಇದೆ. ಸೊ TMC 2015 ಗೆಲ್ಲದೇ ಇರ್ಬೋದು, ಬಟ್ BJP ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ನನ್ನ ಸೀಟು. ಬಟ್ ಓವರ್ ಆಲ್ ಇಟ್ ವಿಲ್ ರಿಮೈನ್ ಲೈಕ್ ದಟ್ ಅಂಡ್ TMC ವಿಲ್ ಬಿ ಲೀಡಿಂಗ್ ಅಂತ ಅಲ್ಲಿ ಮಾಡುವಂಥ ಸ್ಟಡೀಸ್ ಹೇಳ್ತಾ ಇದೆ. ಸೊ ಇದರಿಂದ ಏನೋ
ಬಿಜೆಪಿ ಇನ್ನು ಜಾಸ್ತಿ ಹೋಗುತ್ತೆ ಅಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬರೀ ಎಕ್ಸಿಟ್ ಪೋಲು ಮತ್ತೆ ಏನೊಂದು ಮೋದಿ ಮೀಡಿಯಾದ ಒಂದು ಪ್ರಚಾರದ ವ್ಯವಸ್ಥೆ ಇದೆ. ಬಟ್ ಈ ಎಕ್ಸಿಟ್ ಪೋಲ್ಗಳು ಏನು ಸ್ಯಾಂಪಲ್ ಸೈಜ್ ಡೀಟೇಲ್ಸ್ ಏನಾದ್ರು ಕೊಟ್ಟಿದ್ದಾರಾ? ಯಾರು ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಆಕ್ಸಿಸ್ ಮೈ ಇಂಡಿಯಾ ಮೋಸ್ಟ್ಲಿ ಸಂಜೆ ಕೊಡ್ಬೋದು ಅವರು. ಬಟ್ ಈಗ ಇದು ಆಕ್ಸಿಸ್ ಮೈ ಇಂಡಿಯಾ ಬೇರೆ ಸ್ಟೇಟ್ಸ್ ಕೊಟ್ಟಿದ್ದಾರೆ, ಬಟ್ ಇದು ಕೊಟ್ಟಿಲ್ಲ, ವೆಸ್ಟ್ ಬೆಂಗಾಲ್ ಕೊಟ್ಟಿಲ್ಲ. ಸೊ ಈ ಯಾವುದೇ ಈಗ ಪಿ ಮಾರ್ಕು, ಮೆಟ್ರೀಸು, ಚಾಣಕ್ಯ ಸ್ಟ್ರಾಟಜೀಸು, ಇದು ಯಾವುದೇ ಎಲೆಕ್ಷನ್ ಅಲ್ಲಿ ಅವರು ಡೇಟಾ ಕೊಡಲ್ಲ. ಯಾವುದೇ ಇದುವರೆಗೂ ಬಂದಿರುವಂತ ಯಾವುದೇ ಎಕ್ಸಿಟ್ ಪೋಲ್ ಅಲ್ಲಿ ಅವರು ಏನು ಅಂಕಿ ಅಂಶಗಳು ಕೊಡ್ತಾರೆ, ಅದಕ್ಕೆ ಒಂದು ಡೇಟಾ ಅಂತ ಇರುತ್ತೆ. ಎಷ್ಟು ಜನ ಮಾತಾಡ್ಸಿದೀವಿ, ಯಾವ ರೀತಿ ಮಾತಾಡ್ಸಿದೀವಿ ಅಂತ ಒಂದು ಮೆಥಡಾಲಜಿ ಇರುತ್ತೆ. ಅದು ಯಾರು ಕೊಡಲ್ಲ. ಆಕ್ಸಿಸ್ ಮೈ ಇಂಡಿಯಾ ಕೊಡುತ್ತೆ, ಬಟ್ ಅದರಲ್ಲೂ ಒಂದು ಏನೋ ಸಮಸ್ಯೆಗಳಿರ್ತವೆ. ಅದರಲ್ಲಿ ಒಂದಷ್ಟು ತರ್ಕಬದ್ಧವಾಗಿರಲ್ಲ, ಒಂದಷ್ಟು ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಇರ್ತದೆ. ಯಾಕಂದ್ರೆ ಅವ್ರು ರಿಲೀಸ್ ಮಾಡ್ತಾರೆ. ಸೊ ಇಂಥದ್ರಲ್ಲಿ ನೋಡಿದಾಗ ಇದನ್ನ ಯಾವುದು ನಾವು ಏನೋ ಫೇಸ್ ವ್ಯಾಲ್ಯೂ ತಗೋಬಾರ್ದು ಅಂತಾನೆ ಅನ್ಸುತ್ತೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ಎಕ್ಸಿಟ್ ಪೋಲ್ಗಳ ಬಗ್ಗೆ ಮಾತನಾಡಿದಾಗ ನಮ್ಮ ಎಕ್ಸ್ಪರ್ಟ್ಸ್ಗಳು ಹೇಳೋದ ರೀತಿಯಲ್ಲಿ ನೋಡ್ತಾ ಇದ್ರೆ ಈ ಎಕ್ಸಿಟ್ ಪೋಲ್ಗಳು ಕೇವಲ ಮನರಂಜನೆಗಾಗಿ 4ನೇ ತಾರೀಕು ಬರುವ ಫಲಿತಾಂಶಕ್ಕೂ ಇದಕ್ಕೂ ಯಾವುದೇ ಸಾಮ್ಯತೆಗಳು ಮೊದಲು ಕಂಡು ಬಂದಿಲ್ಲ, ಈ ಸಲ ಕಂಡು ಬರೋ ಸಾಧ್ಯತೆಗಳು ತುಂಬಾ ಕಡಿಮೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಅದ್ರ ಜೊತೆಗೆ ಯಾವುದೇ ಎಕ್ಸಿಟ್ ಪೋಲ್ ಮಾಡಿದ ಏಜೆನ್ಸಿಗಳು ಯಾವುದೇ ಡಾಟಾಗಳನ್ನು ಕೊಡದೇ ಇರೋದ್ರಿಂದ ಅವಿಶ್ವಾಸಾರ್ಹತೆ ಪ್ರಶ್ನೆ ಹಾಗೆ ಉಳಿದಿದೆ. ಮತ್ತು ಮಾರ್ಕೆಟ್ ರಿಯಾಕ್ಟ್ ಮಾಡಿದ ರೀತಿ ನೋಡಿದ್ರು ಸಹಿತ ಹೂಡಿಕೆದಾರರಿಗೂ ಸಹಿತ ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ ಮತ್ತು ಈ ಮೋದಿ ಮೀಡಿಯಾ ಮಾಡ್ತಿರೋ ಪ್ರಚಾರದ ಬಗ್ಗೆ ವಿಶ್ವಾಸ ಇದಿಲ್ಲ ಅಂತ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ನಾವು TMC ನಾಯಕರ ಒಂದು ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಜನರ ಅಭಿಪ್ರಾಯ ನೋಡ್ತಾ ಇದ್ರೆ ವಾಪಸ್ ಅವರು ಮತ್ತೆ ಅಧಿಕಾರದ ಗದ್ದಿಗೆ ಇರುವ, ಅಂದ್ರೆ ಅವರು ತಪ್ಪೇ ಮಾಡಿಲ್ಲ ಅಥವಾ ಅವ್ರ ಮೇಲೆ ಎಂಟಿ ಇನ್ಕಂಬೆನ್ಸಿ ಇಲ್ಲ ಅಂತಲ್ಲ. ಮಮತಾ ಬ್ಯಾನರ್ಜಿ ಹಲವಾರು ಸ್ಕ್ಯಾಮ್ಗಳಲ್ಲಿ ಅವ್ರ ಸರ್ಕಾರ ಈಗಾಗಲೇ ಗುರಿಯಾಗಿದೆ. ಬಟ್ ಅದ್ರ ಬಗ್ಗೆ ಪಾರದರ್ಶಕ ತನಿಖೆ ಆಗಬೇಕು, ಅದು ಬೇರೆ ಮಾತು. ಅದನ್ನು ಹೊರತುಪಡಿಸಿ ಮತ್ತು ರಾಜ್ಯ ಕೇಂದ್ರಗಳ ಹೋರಾಟ ಇದು ಇಡೀ ಪ್ರತಿಪಕ್ಷಗಳಿಗೆ ಒಂದು ಹೆಜ್ಜೆ ಇದೆ, ಹೊಸ ಹೆಜ್ಜೆ ಇದೆ. ಯಾಕಂದ್ರೆ ಅಕಸ್ಮಾತ್ ಇದನ್ನ ಗೆದ್ರೆ ಉಳಿಸ್ಕೊಂಡ್ರೆ ವೆಸ್ಟ್ ಬೆಂಗಾಲ್ ಅನ್ನು ಮಮತಾ ಉಳಿಸ್ಕೊಂಡ್ರೆ ಆ ಎಲ್ಲ ಪ್ರತಿಪಕ್ಷಗಳಿಗೆ ಒಂದು ಮಾರಲ್ ಸಪೋರ್ಟ್ ಸಿಕ್ಕಾಗತ್ತೆ ಅನ್ನೋದೇನು ಮಾತು ಬರ್ತಾ ಇದೆ. ಅದೇ ನಿಟ್ಟಿನತ್ತ ವೆಸ್ಟ್ ಬೆಂಗಾಲ್ ಸಾಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.